ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ ಅಂತಕ್ಕಂಥ ಮಹೋನ್ನತ ಸಂದೇಶವನ್ನು ಜಗತ್ತಿಗೆ ಸಾರಿರ್ತಕ್ಕಂಥ ಅದ್ಭುತ ಕವಿಯ ಒಂದಿಷ್ಟು ಜೀವನ ಮತ್ತು ಸಾಹಿತ್ಯವನ್ನು ಮೆಲುಕು ಹಾಕುವಂಥ ಸಂದರ್ಭ. ಜೀವನದಲ್ಲಿ ನೊಂದರು ಬೆಂದರು ಅದಕ್ಕೆಂದೂ ಅಂಜದೆ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಸಮಾಜಕ್ಕೆ ಸಾಹಿತ್ಯಿಕ ಕೊಡುಗೆ ನೀಡಿರತಕ್ಕಂಥ ಈಶ್ವರ ಸನಕಲ್ ಅವರ ಬದುಕು ಬರಹ ಎರಡಕ್ಕೂ ಏಕತಾನತೆ. ಯಾವ ರೀತಿ ಬರೆದರೂ ಆ ರೀತಿ ಬದುಕಿದಂಥ ಮಹನೀಯರು. ನನ್ನ ಓದಿನ ವ್ಯಾಪ್ತಿಯಲ್ಲಿ ನಾನು ಜಗತ್ತನ್ನು ಕಂಡುಕೊಂಡ ರೀತಿಯಲ್ಲಿ ಈ ಸಾಧಕರಲ್ಲಿ 3 ಜನ ಸಾಧಕರು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಕೆಲವೊಬ್ಬರು ಇದ್ದಾಗ ಕೂಡ ಮಾನ ಸನ್ಮಾನಗಳನ್ನು ಪಡ್ಕೊಂಡು ಸತ್ತ ಮೇಲೂ ಕೂಡ ಆ ಮಾನ ಸನ್ಮಾನಗಳಿಗೆ ಭಾಜನರಾಗ್ತಕ್ಕಂಥ ಸಾಧಕರು, ಸಾಹಿತಿಗಳು. ಉದಾಹರಣೆಗೆ ಕುವೆಂಪು, ಕಾರಂತರು ಈ ಸಾಲಿನಲ್ಲಿ ನಿಂತ್ಕೊಳ್ತಕ್ಕಂಥವ್ರು. ಇನ್ನು ಕೆಲವೊಬ್ಬರು ಇದ್ದಾಗ ಇಂಥ ಯಾವ ಮಾನ ಸನ್ಮಾನಗಳು ಅವರ ಹತ್ರ ಸುಳಿಯದೆ ಅವರು ಇಹಲೋಕವನ್ನು ತ್ಯಜಿಸಿದ ಮೇಲೆಯೂ ಕೂಡ ಅವರಿಗೆ ಒಂದಿಷ್ಟು ಮಾನ ಸನ್ಮಾನಗಳು ಸಿಗ್ತಕ್ಕಂಥದ್ದು. ಉದಾಹರಣೆಗೆ ಶರೀಫ ಮತ್ತು ಸರ್ವಜ್ಞ ಅಂತಕ್ಕಂಥ ಕವಿಗಳು. ಬಹುಶಃ ಇದ್ದಾಗ ಅವರಿಗೆ ಆ ಮಾನ್ಯತೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಇವತ್ತು ಅವರು ಇಲ್ಲ. ಬಟ್ ಅವರ ಸಾಹಿತ್ಯವನ್ನು ಇಟ್ಟುಕೊಂಡು ವಿಚಾರ ಸಂಕಿರಣಗಳಾಗಲಿ, ಚಿಂತನ ಮಂಥನಗಳಾಗಲಿ, ಅವರ ಹೆಸರಿನಲ್ಲಿ ಪ್ರಶಸ್ತಿಗಳಾಗಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು 3ನೇ ಕೆಟಗರಿಗೆ ಸೇರ್ತಕ್ಕಂಥ ಸಾಧಕರು ಇದ್ದಾಗ ಮತ್ತು ಅವರು ಹೋದ ಮೇಲೆ ಯಾವ ಮಾನ ಸನ್ಮಾನಗಳು ಗೌರವಗಳು ಸಿಗಲಾರದೆ ಎಲೆಮರೆಯ ಕಾಯಿಯಂತೆಯೇ ಎದ್ದು ಇಲ್ಲದಂತಿರತಕ್ಕಂಥ ಒಂದಿಷ್ಟು ಸಾಹಿತಿಗಳು, ಸಾಧಕರು. ಆ ಸಾಲಿಗೆ ಸೇರತಕ್ಕಂಥವರು ಈಶ್ವರ ಸನಕಲ್ರು. 1906 ಡಿಸೆಂಬರ್ 20 ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಯಾದವಾಡದಲ್ಲಿ ಈಶ್ವರ ಸನಕಲ್ ಅವರ ಜನನವಾಗುತ್ತೆ. ತಂದೆ ಮಹಾರುದ್ರಪ್ಪ, ತಾಯಿ ನೀಲಮ್ಮ. ತಂದೆ ಊರು ಬಾಗಲಕೋಟೆ ಜಿಲ್ಲೆಯ ಅಂದಿನ ಜಮಖಂಡಿ ತಾಲೂಕಿನ ರಬಕವಿ ಆಗಿದ್ದರೂ ಕೂಡ ಮಕ್ಕಳ ಹೆರಿಗೆ ವಾಡಿಕೆಯಂತೆ ತಾಯಿಯ ತವರೂರಲ್ಲಿ ಆಗುವುದರಿಂದ ಈಶ್ವರ ಅವರ ಜನನ ಕೂಡ ತಾಯಿಯ ತವರು ಮನೆ ಯಾದವಾಡದಲ್ಲಿ ಆಗ್ತದೆ. ಕಿತ್ತು ತಿಂತಕ್ಕಂಥ ಬಡತನ, ಕಸ ಮುಸುರಿ ತಿಕ್ಕಿಕೊಂಡು ಜೀವನ ಮಾಡ್ತಕ್ಕಂಥ ತಾಯಿ, ನೂಲುವಂಥ ಕಾಯಕ, ನೇಕಾರಿಕೆ ಉದ್ಯೋಗ ಮಾಡ್ತಕ್ಕಂಥ ಅಪ್ಪ. ಬರ್ತಕ್ಕಂಥ ಆದಾಯ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಹೆಚ್ಚು ಕಡಿಮೆ ತಮ್ಮ ಮಕ್ಕಳನ್ನು ಯಾದವಾಡದಲ್ಲಿ ಬಿಟ್ಟಿರ್ತಾರೆ, ಅಂದರೆ ಅಜ್ಜನ ಮನೆಯಲ್ಲಿ. ಅನ್ನಪೂರ್ಣ ಮತ್ತು ವೀರಭದ್ರ ಅಂತಕ್ಕಂಥ ಇನ್ನಿಬ್ಬರು ಮಕ್ಕಳು ಇವರಿಗೆ. ಇಂತಹ ಒಂದು ಸನ್ನಿವೇಶದಲ್ಲಿ ಯಾದವಾಡದ ಅಜ್ಜನ ಪರಿಸರದಲ್ಲಿ ಬೆಳೆದಿರ್ತಕ್ಕಂಥ ಮಗು ಮುಂದೆ 8 ವರ್ಷದವನಾಗೋ ಹೊತ್ತಿಗೆ ತಂದೆ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ಅನಿವಾರ್ಯವಾಗಿ ಅವರು ರಬಕವಿಗೆ ಬರಬೇಕಾಗ್ತದೆ. ಅಂದರೆ ತಾಯಿ ಕರೆಸ್ಕೋತಾಳೆ ಮಗನನ್ನು. ಸನಕಲ್ ಅಂತಕ್ಕಂಥ ಈ ಮನೆತನಕ್ಕಿರ್ತಕ್ಕಂಥ ಅಡ್ಡ ಹೆಸರು, ಅಂದರೆ ಸರ್ ನೇಮ್ ಅಂತ ನಾವು ಕರಿತೀವಿ. ಕೆಲವೊಂದು ಐತಿಹ್ಯಗಳ ಪ್ರಕಾರ ಇವರು ಸಣ್ಣ ಕಾಲಿನವರು, ಅಂದರೆ ಇವರ ಪೂರ್ವಜರಿಗೆ ಕಾಲುಗಳು ಸಣ್ಣ ಇದ್ದದಕ್ಕೆ ಯಾರೋ ಒಬ್ಬರು ಸಣ್ಣ ಕಾಲಿನವರು ಅಂತ ಅಂದಿದ್ದಕ್ಕೆ ಆ ಹೆಸರು ಬಂದಿರಬಹುದು ಅಂತ ಒಂದು ಕಡೆ ಉಲ್ಲೇಖ ಸಿಕ್ಕರೆ, ಇನ್ನೊಂದು ಕಡೆ ಇಲ್ಲ, ಇವರು ಸಣ್ಣಕಲ್ ಅಂತಕ್ಕಂಥ ಊರಿನಿಂದ ವಲಸೆ ಬಂದಿದ್ದಕ್ಕಾಗಿ ಆ ಹೆಸರು ಬಂದಿದೆ ಅಂತ ಕೆಲವೊಬ್ಬರು ಹೇಳ್ತಕ್ಕಂಥದ್ದು. ಅದೇನೇ ಇರಲಿ, ಈಶ್ವರ ಸನಕಲ್ ಅಂತಕ್ಕಂಥ ಹೆಸರು ಮಾತ್ರ ಆ ಹೆಸರಿನಿಂದ ಅಜರಾಮರವಾಯಿತು. ಬಹುಶಃ ಈಶ್ವರ್ ಅಂತ ಹೆಸರಿಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ, ಯಾವ ರೀತಿ ಶಂಕರ ಹಾಲಾಹಲವನ್ನು ತನ್ನ ಗಂಟಲಲ್ಲಿ ಇಟ್ಟುಕೊಂಡು ಜಗತ್ತಿಗೆ ಒಳಿತನ್ನು ಬಯಸಿದ್ನೋ, ಜಗತ್ತನ್ನು ಪೋಷಣೆ ಮಾಡಿದನೋ, ಹಾಗೆ ಈ ಈಶ್ವರ ಕೂಡ ಜಗತ್ತಿನ ನೋವುಗಳನ್ನೆಲ್ಲ ತಮ್ಮಲ್ಲಿ ನುಂಗ್ಕೊಂಡು ಜಗತ್ತಿಗೆ ಸದಾ ಖುಷಿಯನ್ನು ಕೊಡ್ತಕ್ಕಂಥವ್ರು. ಇತ್ತೀಚೆಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರೆದಂಥ ಒಂದು ಲೇಖನದಲ್ಲಿ ಅವರ ಮಗಳು ಒಂದು ಮಾತನ್ನು ಹೇಳಿದ್ದಾರೆ. ಯಾವ ಕಾಲದಲ್ಲಿ ಅಥವಾ ಯಾವ ಸಮಯದಲ್ಲಿ ನಮ್ಮಪ್ಪ ಜಗವೆಲ್ಲ ನಗುತ್ತಿರಲಿ ಜಗದ ಅಳುವು ನನಗಿರಲಿ ಅಂತ ಅಂದುಕೊಂಡ್ರೂ ಗೊತ್ತಿಲ್ಲ, ಬಹುಶಃ ಅಸ್ತು ದೇವತೆಗಳು ಅಸ್ತು ಅಂದಿರಬೇಕೋ ಏನೋ, ಇಡೀ ಜಗತ್ತಿನ ನೋವುಗಳು, ಕಷ್ಟಗಳು, ಸಂಕಷ್ಟಗಳು ಅವರಿಗೆ ಬಂತು ಅಂತಕ್ಕಂಥದ್ದು. ಇಂಥ ಬಾಲಕ ಈಶ್ವರ ಸನಕಲ್ರವರು AV ಸ್ಕೂಲ್ ರಬಕವಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. AV ಅಂದರೆ ಆವತ್ತಿನ ಇಂಗ್ಲಿಷ್ ಶಾಲೆಯ ಆಂಗ್ಲೋ ವರ್ನ್ಯಾಕ್ಯುಲರ್ ಸ್ಕೂಲ್ ಅಂತಕ್ಕಂಥದ್ದು. ಈ ಶಾಲೆಯಲ್ಲಿ ಬಹಳ ಯಶಸ್ವಿಯಾಗಿ ತಮ್ಮ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು.
ಅವರಿಗೆ ಅಲ್ಲಿ ಭೈರಪ್ಪ ಮಾಸ್ತರ್ ಅಂತಕ್ಕಂಥ ಅಥವಾ ಭೈರಪ್ಪ ಹುದ್ದಾರ್ ಅಂತಕ್ಕಂಥ ಒಬ್ಬ ಶಿಕ್ಷಕರು, ಅವರ ಶ್ರೀಮತಿಯಾಗಿರ್ತಕ್ಕಂಥ ಚೆನ್ನಮ್ಮ ಅಂತಕ್ಕಂಥ ಒಬ್ಬ ಶಿಕ್ಷಕರು ಸಿಗ್ತಾರೆ. ಚೆನ್ನಮ್ಮ ಹಳೆಗನ್ನಡದಲ್ಲಿ ಎತ್ತಿದ ಕೈ, ಜೊತೆಗೆ ಭೈರಪ್ಪನವರು ಆಧುನಿಕ ಕಾವ್ಯಗಳನ್ನು ಬರೆಯುವುದರಲ್ಲಿ ಮತ್ತು ಅವುಗಳನ್ನ ವಾಚನ ಮಾಡೋದರಲ್ಲಿ ಭಾಳಷ್ಟು ನಿಶ್ಚಿಮರಾಗಿದ್ದರು. ಬಾಲಕ ಈಶ್ವರವರ ಮೇಲೆ ಈ ಪ್ರಭಾವ ಬೀರೋದ್ರಿಂದ ಆಗಲೇ ಅವರು ಕವನಗಳನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ. ಹಳೆಗನ್ನಡದಲ್ಲಿ ದಶಕುಮಾರ ಚರಿತೆ ಅಂತಕ್ಕಂಥ ಕೃತಿಯನ್ನು, ಜೊತೆಗೆ ತುರುಮರಿಯವರು ಬಾಣನ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿರ್ತಾರೆ. ಆ ಕಾದಂಬರಿಯನ್ನು 10 ಸಾರಿ ಇವರು ಓದ್ಕೊಂಡಿದ್ರು ಅಂತ. ಜೊತೆಗೆ ಹಳೆಗನ್ನಡದ ಎಲ್ಲ ಕಾವ್ಯಗಳ ತಿರುಳನ್ನು ಲೀಲಾಜಾಲವಾಗಿ ಹೇಳ್ತಕ್ಕಂಥ ಸ್ವರ್ಣ ಶಕ್ತಿಯ ಪಾಂಡಿತ್ಯ ಕೂಡ ಅವರಲ್ಲಿ ಇತ್ತು ಅಂತಕ್ಕಂಥದ್ದೇ ಆಶ್ಚರ್ಯಪಡಬೇಕಾದಂಥ ಸಂಗತಿ. ಹೀಗೆ ಪ್ರಾಥಮಿಕ ಹಂತದಲ್ಲಿ ಅವರಿಗೆ ಕಾವ್ಯ, ಅದನ್ನು ಬರೆಯುವಂಥ ವಿಧಾನ, ಕಾವ್ಯ ಸೃಷ್ಟಿಯ ವೈಖರಿ, ಈ ಎಲ್ಲ ವಿಚಾರಗಳು ಗೊತ್ತಿತ್ತು. ಇದೆಲ್ಲವನ್ನು ಪಡ್ಕೊಂಡಂಥ ಈ ಬಾಲಕನಿಗೆ ಮುಂದಿನ ಶಿಕ್ಷಣಕ್ಕಾಗಿ ಬೆಳಗಾವಿಗೆ ಹೋಗುವಂಥ ಒಂದು ಸಂದರ್ಭ. ಆವಾಗ ಇವತ್ತೆಲ್ಲ ಶಿಕ್ಷಣ ನಮ್ಮ ಮನೆ ಬಾಗಿಲಿಗೆ ಬಂದಿದೆ, ಕಲಿಯಲು ನಮ್ಮ ಮಕ್ಕಳಿಗೆ ಮನಸ್ಸಿಲ್ಲ. ಆದರೆ ಅವತ್ತು ಕಲಿಯುವಂಥ ಹಂಬಲ ಇದ್ದರೂ ಕೂಡ ಆ ಶಿಕ್ಷಣವನ್ನು ಅರಸ್ಕೊಂಡು ಬಹುದೂರದ ಊರಿಗೆ ಹೋಗಬೇಕಾಗಿತ್ತು. ಹೆಚ್ಚಿನ ಶಿಕ್ಷಣವನ್ನು ಪಡ್ಕೋಬೇಕಾದ್ರೆ ಬೆಳಗಾವಿಯ ಗಿರಿಗಿಂಟಿ ಅರ್ಟಾಳ್ ಸ್ಕೂಲಿಗೆ ಹೋಗುವಂಥ ಒಂದು ಅನಿವಾರ್ಯತೆ ಸನಕಲ್ರವ್ರಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ತಾಯಿ ತನ್ನ ಮಗನಿಗೆ ಓದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತನನ್ನು ಕಳಿಸಿಕೊಡ್ತಾಳೆ. ಭಾಳ ಸುಂದರವಾಗಿ, ಭಾಳ ಅದ್ಭುತವಾಗಿ ಅಧ್ಯಯನದಲ್ಲಿ ತೊಡಗಿರ್ತಕ್ಕಂಥ ಈತನಿಗೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಭಾವ ಉಂಟಾಗುತ್ತೆ. ಗೀತಾಂಜಲಿಯ ಕೃತಿಯನ್ನು ಹಲವಾರು ಬಾರಿ ಓದಿ ಒಂದು ಸಾರಿಯಾದರೂ ರವೀಂದ್ರನಾಥರ ಶಾಂತಿನಿಕೇತನವನ್ನು ನೋಡಬೇಕು ಅಂತಕ್ಕಂಥ ಒಂದು ಮಹದಾಶೆ ಉಂಟಾಗ್ತದೆ. ಆತ್ಮೇಲೆ ಇದು ಅಸಾಧ್ಯವಾದರೂ ಸಾಧ್ಯ ಅಂತಕ್ಕಂಥದ್ದು. ನಾನು ಶಾಂತಿನಿಕೇತನವನ್ನು ನೋಡ್ತೀನಿ, ಕೈಯಲ್ಲಿ ಕಾಸು ಇರಿದರೂ ಕೂಡ ಅಲ್ಲಿಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಬಾಲಕ ಹೊರಡಲು ಶುರು ಮಾಡ್ತಾನೆ. ನಡಿತಾನೆ ಎಲ್ಲಿವರೆಗೆ ಅಂದರೆ ಮಹಾರಾಷ್ಟ್ರದ ಕರಾಡ್ವರೆಗೂ ಹೋಗಿ ನಿಂತ್ಕೋತಾನೆ. ಅಲ್ಲಿ ಆತನ ಸ್ನೇಹಿತ ಪರಪ್ಪ ದಡ್ಡಿಯವರು ಈತನನ್ನು ಆಹ್ವಾನ ಮಾಡಿಕೊಂಡು, ಹುಚ್ಚಪ್ಪ, ಅದೇನು ಸಮೀಪ ಇದೆಯಾ, ಅದು ಅಸಾಧ್ಯವಾದ ಮಾತು, ಈ ಯೋಜನೆಯನ್ನು ಬಿಟ್ಟು ಬಿಡು, ಚೆನ್ನಾಗಿ ಓದು ಅಂತ ಹೇಳ್ತಾರೆ. ಇಲ್ಲ, ನಾನು ಆ ಶಾಂತಿನಿಕೇತನದಲ್ಲಿ ಒಂದು ದಿನವಾದರೂ ಇದ್ದು ಬರಬೇಕು ಅಥವಾ ಅದನ್ನು ನೋಡಿ ಬರಬೇಕು ಅಂತ ಹೇಳಿದಾಗ ಅವರೆಷ್ಟೇ ಬುದ್ಧಿವಾದ ಹೇಳಿದ್ರು ಕೇಳೋದಿಲ್ಲ. ಅಲ್ಲಿಂದ ಮುಂದೆ ಪುಣೆಗೆ ಹೋಗ್ತಾರೆ. ಅಲ್ಲಿ ವೆಂಕಣ್ಣ ಹೊಸಮನಿ ಅಂತಕ್ಕಂಥ ಇನ್ನೊಬ್ಬ ಸ್ನೇಹಿತ, ಆತ ಮನೆಯಲ್ಲಿ ಹೇಳಿ ಬಂದಿದೆಯಾ ಅಥವಾ ಹಾಗೆ ಬಂದಿದೆಯಾ ಅಂತ ಕೇಳಿಕೊಂಡಾಗ ನಾನು ಯಾರಿಗೂ ಹೇಳಿಲ್ಲ ಅನ್ನೋ ವಿಚಾರವನ್ನು ತಿಳಿಸ್ತಾರೆ. ತಾಯಿ ಎಷ್ಟು ನೊಂದ್ಕೊಂಡಿರಬಹುದು ಅಂತ ತಿಳ್ಕೊಂಡು ವೆಂಕಣ್ಣ ಹೊಸಮನಿಯವರು ಒಂದು ಪತ್ರವನ್ನು ತಾಯಿಗೆ ಬರೆದು, ನಿಮ್ಮ ಮಗ ಎಲ್ಲಿ ಹೋಗಿಲ್ಲ, ಇಲ್ಲಿದ್ದಾರೆ ಅಂತ ಹೇಳ್ತಾರೆ. ಆ ವೇಳೆಗಾಗಲೇ ತಾಯಿ ಎಲ್ಲ ಕಡೆ ವಿಚಾರಿಸಿರ್ತಾಳೆ, ಕೇಳಿರ್ತಾಳೆ, ಆ ನೋವನ್ನು ಸಂಕಟವನ್ನು ಅನುಭವಿಸ್ತಿರ್ತಾಳೆ. ಯಾವಾಗ ವೆಂಕಣ್ಣ ಹೊಸಮನಿಯವರ ಪತ್ರ ಬರ್ತದೋ ತಾಯಿಗೆ ಖುಷಿ ಆಗ್ತದೆ, ನನ್ನ ಮಗ ಇದ್ದಾನೆ, ಇವತ್ತಲ್ಲಿ ನಾಳೆ ಬರ್ತಾನೆ ಅಂತಂಥದ್ದು. ಕೊನೆಗೆ ವೆಂಕಣ್ಣ ಹೊಸಮನಿಯವರು ಬುದ್ಧಿ ಹೇಳೋದ್ರ ಮೂಲಕ ಆತನನ್ನು ಮರಳಿ ಕರ್ಕೊಂಡ್ಬರ್ತಾರೆ. ಆದರೆ ಈ ಒಂದು ಓಡಾಟದಲ್ಲಿ ಅವರ ಅಧ್ಯಯನಕ್ಕೆ ಹೊಡೆತ ಬೀಳ್ತದೆ. ಆ ವರ್ಷ ಅವರು ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಓದಿ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಮುಂದಿನ ಕಾಲೇಜು ಶಿಕ್ಷಣಕ್ಕೆ ಅಂದಿನ ಅಂದರೆ ಕೊಲ್ಲಾಪುರದ ರಾಜಾರಾಮನ್ ಕಾಲೇಜಿಗೆ ಹೋಗುವಂಥ ಒಂದು ಸಂದರ್ಭ. ಕೈಯಲ್ಲಿ ಕಾಸಿಲ್ಲ. ತಾಯಿ ಹೇಳ್ತಾಳೆ, ನನ್ನಿಂದ ಆಗಲ್ಲಪ್ಪ ಕಲಿಸೋಕೆ ಅಂತ. ಆವಾಗ ರಬಕವಿಯ ಊರಿನ ಹಲವಾರು ಹಿರಿಯರು ಮತ್ತು ಅವರ ಸ್ನೇಹಿತರು ಚಂದ ಎತ್ತಿ ಬಾಲಕ, ಈಗ ಯುವಕನಾಗಿರ್ತಾನೆ ಹೆಚ್ಚು ಕಡಿಮೆ, ಅವರನ್ನು ಕೊಲ್ಲಾಪುರದ ರಾಜಾರಾಮನ್ ಕಾಲೇಜಿಗೆ ಕಳಿಸ್ಕೊಡ್ತಾರೆ. ಆದರೆ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಹಣ ಸಿಕ್ತೆ ಹೊರತು ಅಧ್ಯಯನ ಮಾಡಲಿಕ್ಕೆ ಅವರಿಗೆ ಪ್ರತಿ ತಿಂಗಳ ಹಣ ಸಿಗೋದಿಲ್ಲ. ಆ ವೇಳೆಗೆ ರವೀಂದ್ರನಾಥ್ ಟ್ಯಾಗೂರ್ ಅವರನ್ನು ಕುರಿತು ಹಲವಾರು ಲೇಖನಗಳನ್ನು ಅಲ್ಲಿ ರಾಜಾರಾಮೀನ್ ಅಂತಕ್ಕಂಥ ಒಂದು ಪತ್ರಿಕೆ ಬರ್ತಿರ್ತದೆ, ಆ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ. ಆ ವೇಳೆಗಾಗಲೇ ಹಲವಾರು ಜನ ಇವರಿಗೆ ಇಂಥ ಒಬ್ಬ ಕವಿ ಅಥವಾ ಲೇಖಕ ಇದ್ದಾನೆ ಅಂತ ಸುತ್ತಮುತ್ತಲಿನ ಜನ ಗುರುತಿಸುವಂಗಾಗಿರ್ತದೆ. ಇದಾದ ಮೇಲೆ ಶಿಕ್ಷಣಕ್ಕೆ ಹಣಕಾಸಿನ ಅಡಚಣೆ ಉಂಟಾಗಿ ವಾಪಸ್ ರಬಕವಿ ಬಂದುಬಿಡ್ತಾರೆ. ಅಲ್ಲಿಗೆ ಅವರ ಶಿಕ್ಷಣ ಅಂತ್ಯವಾಗತ್ತೆ. ಮನೆಗೆ ಬಂದ ಮೇಲೆ ತಾಯಿ ಮದುವೆ ಮಾಡುವಂಥ ವಿಚಾರ, ತೇರದಾಳದ ಚಿಕ್ಕಮಣಿ ಮನೆತನದ ಪಾರ್ವತಿಯನ್ನು ಹುಡುಗಿ ಜೊತೆ ಮದುವೆ ಮಾಡ್ತಾರೆ. ಆದರೆ ಶ್ರೀಮಂತ ಮನೆತನದ ಆ ಹೆಣ್ಮಗಳು ಬಡತನಕ್ಕೆ ಹೊಂದಿಕೊಳ್ಳಲು ಆಗೋದಿಲ್ಲ. ಅಷ್ಟೇ ಅಲ್ಲದೆ ಹೊಂದಾಣಿಕೆಯ ಜೀವನ ನನ್ನ ಜೀವನವೇ ಅಲ್ಲ ಅನ್ನುವ ದೃಷ್ಟಿಕೋನದಲ್ಲಿ ಪ್ರತಿನಿತ್ಯ ಸರಸ ದಾಂಪತ್ಯ ವಿರಸಕ್ಕೆ ತಿರುಗಿದಾಗ ನನ್ನ ಬದುಕಿಗೆ ಈ ದಾಂಪತ್ಯ ಪೂರಕ ಆಗೋ ಬದಲು ಮಾರಕ ಆಗತ್ತೆ ಅನ್ನೋ ಕಾರಣಕ್ಕೆ
ಸನಕಲ್ರವರು ವಿಚ್ಛೇದನವನ್ನು ತಗೋತಾರೆ. ಇದಾದ ಮೇಲೆ ಎರಡನೇ ವಿವಾಹವನ್ನು ಹುಬ್ಬಳ್ಳಿಯ ಸಾದರಹಳ್ಳಿಯ ಗಂಗವ್ವ ಅಂತಕ್ಕಂಥ ಹೆಣ್ಣುಮಗಳ ಜೊತೆ ಅವರ ಮದುವೆ ಆಗತ್ತೆ. ಭಾಳ ಸತಿ ಸಾಧ್ವಿ ಗಂಗಮ್ಮ, ಗಂಡನಿಗೆ ಅನುರೂಪವಾಗಿರ್ತಕ್ಕಂಥ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥದ್ದು. ಇಂಥ ಒಬ್ಬ ಗಂಗಮ್ಮನ ಜೊತೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾ ಜೀವನ ಮಾಡ್ತಿರ್ಬೇಕಾದ್ರೆ ಬೆಳಗಾವಿಯ ಅಟಾಳ್ ಸ್ಕೂಲಲ್ಲಿ ಓದಿ ಹೋದಂಥ ವಿದ್ಯಾರ್ಥಿ ಆತನಿಗೆ ಒಂದು ಕೆಲಸ ಕೊಡಬೇಕು, ಆತನ ಪಾಂಡಿತ್ಯ ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಅಲ್ಲೊಬ್ಬ ಶಿಕ್ಷಕರು ಇವರನ್ನು ಆಹ್ವಾನ ಮಾಡ್ತಾರೆ. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒಳಸಂಚಿನಿಂದಾಗಿ ಆ ನೌಕರಿ ಅವರಿಗೆ ಸಿಗೋದಿಲ್ಲ. ಇದಾದ ಮೇಲೆ ಖಾಲಿಯ ಅಥವಾ ಸಮಯವನ್ನು ಸುಮ್ಮನೆ ಹರಣ ಮಾಡಬಾರ್ದು ಅಂತ ತಿಳ್ಕೊಂಡು ತಮ್ಮ ಸಾಹಿತ್ಯ ಸೇವೆಯಲ್ಲಿ ನಿಂತ್ಕೋತಾರೆ. ಮೊಟ್ಟ ಮೊದಲನೇದಾಗಿ ಹಲವಾರು ಕವನಗಳನ್ನು ಲೇಖನಗಳ ಬರೆದಿರ್ತಕ್ಕಂಥ ಇವರು ಒಂದು ಕೃತಿಯ ರಚನೆಯ ಕಾರ್ಯಕ್ಕೆ ನಿಂತ್ಕೊಳ್ತಾರೆ. ಅದೇ ಸೊನ್ನಲಾಪುರ 40 ವಾಡ ಶರಣರ ಚರಿತ್ರೆ ಅಂತಕ್ಕಂಥದ್ದು. ಭಾಳ ಅದ್ಭುತವಾಗಿರ್ತಕ್ಕಂಥ ಶರಣರ ಜೀವನ, ಬಾಲ್ಯ, ಅವರ ವಿದ್ಯಾಭ್ಯಾಸ, ಮುಂದೆ ಅವರು ಸಾರಿರ್ತಕ್ಕಂಥ ಸಂದೇಶಗಳು, ಈ ಎಲ್ಲ ವಿಚಾರಗಳನ್ನು ಅದ್ಭುತವಾಗಿ ನಿರೂಪಣೆ ಮಾಡಿ ಆ ಕೃತಿಯನ್ನು ರಚನೆ ಮಾಡ್ತಾರೆ. ಈ ವೇಳೆಗಾಗಲೇ ಅವರಿಗೆ ಮಹಾರಾಷ್ಟ್ರದಲ್ಲಿ ಅಥವಾ ಮರಾಠಿ ಭಾಷೆಯಲ್ಲಿ ಬಂದಿರತಕ್ಕಂಥ ಶಿವಾನಂದ ಸ್ವಾಮಿ ವಿರಚಿತ ಈ ಬ್ರಹ್ಮಚರ್ಯವೇ ಜೀವನ ವೀರನಾಶವೇ ಮೃತ್ಯು ಅಂತಕ್ಕಂಥ ಕೃತಿ ಭಾಳಷ್ಟು ಪ್ರಭಾವ ಬೀರತಕ್ಕಂಥದ್ದು. ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಬಹುಶಃ ಈ ಕೃತಿಯನ್ನು ಇಂದಿನ ಯುವಕರು ಭಾಳ ಅವಶ್ಯವಾಗಿ ಓದಬೇಕು. ಕಾಮ ಪ್ರೇಮಗಳ ಮಹತ್ವ ಏನು, ಯೌವನವನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಸಾಧನೆಗೆ ಯೌವನ ಯಾವ ರೀತಿ ಪೂರಕ ಆಗತ್ತೆ, ಎಲ್ಲ ಮಾಹಿತಿಗಳು ಆ ಪುಸ್ತಕದಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ಇದಾದ ಮೇಲೆ ಇನ್ನು ಸ್ವಂತ ಉದ್ಯೋಗನ ಆರಂಭಿಸಬೇಕು, ನನಗೆ ಯಾರು ಕರೆದು ನೌಕರಿ ಕೊಡೋರಿಲ್ಲ ಅಂತ ತಿಳ್ಕೊಂಡು ಒಂದು ಮಿತ್ರ ಸಮೂಹ ಮುದ್ರಣಾಲಯ ಅನ್ನೋದನ್ನು ಸ್ಥಾಪನೆ ಮಾಡಲಿಕ್ಕೆ 1930ನೇ ಇಸ್ವಿಯಲ್ಲಿ ಆರಂಭಿಸ್ತಾರೆ. ಆದರೆ ಹಲವು ಕಾರಣಗಳಿಂದಾಗಿ ರಬಕವಿಯಲ್ಲಿ ಸ್ಥಾಪನೆಯಾಗಬೇಕಾದಂಥ ಈ ಮುದ್ರಣಾಲಯವನ್ನು ರಾಂಪುರ್ನಲ್ಲಿ ಸ್ಥಾಪನೆ ಮಾಡ್ತಾರೆ, ಅಂದರೆ ಸಮೀಪದ ಊರು. ಮುಂದೆ ಮತ್ತೆ ಅದನ್ನು 2-3 ವರ್ಷಗಳಲ್ಲಿ ರಬಕವಿಗೆ ಸ್ಥಳಾಂತರಗೊಳಿಸ್ತಾರೆ. ಈ ಮುದ್ರಣಾಲಯ ಹೇಗಿತ್ತು ಅಂದರೆ ಅವತ್ತಿನ ರಾಷ್ಟ್ರೀಯ ಹೋರಾಟಕ್ಕೆ ಬೆಂಬಲ ಸೂಚಿಸುವಂಥದ್ದು. ಅಂದರೆ ಗಾಂಧೀಜಿಯವರ ಏನು ಹೋರಾಟ ಇತ್ತಲ್ಲ, ಆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ಸ್ವಾತಂತ್ರ್ಯ ಚಳುವಳಿಗಾರರ ಅಡಗುತಾಣ ಆಗಿತ್ತು ಅಂತಕ್ಕಂಥದ್ದು. ಇಲ್ಲಿ ಬರೆದಿರ್ತಕ್ಕಂಥ ಕವಿತೆಗಳನ್ನು, ಸಾಹಿತ್ಯ ಪುಸ್ತಕಗಳನ್ನು ಅಥವಾ ಹಸ್ತಪ್ರತಿಗಳನ್ನು ಗಂಟಿನಲ್ಲಿ ಕಟ್ಟಿ ಅದನ್ನು ಬೆಳಕಿಂಡಿಯಲ್ಲಿ ಜೋತು ಬಿಡುತ್ತಿದ್ದರು. ಯಾವ ಬ್ರಿಟಿಷರಿಗೂ ಅದು ಸಿಗಲಾರದ ಸ್ಥಿತಿಯಲ್ಲಿ ಅದನ್ನು ಉಳಿಸ್ಕೊಂಡ್ರು ಅಂತಕ್ಕಂಥದ್ದು. ಇದರ ಜೊತೆಗೆ ಖಾದಿ ಭಂಡಾರವನ್ನು ಆರಂಭಿಸ್ತಾರೆ. ಇಂಥ ಅಲ್ಪ ಆದಾಯ ಬರತಕ್ಕಂಥ ಅಥವಾ ಆದಾಯ ಇಲ್ಲದೇ ಇರತಕ್ಕಂಥ ವೃತ್ತಿಯನ್ನು ಮಾಡಿಕೊಂಡು ಜೀವನ ಮಾಡ್ತಿರ್ಬೇಕಾದ್ರೆ ಇವರ ಒಂದು ಕವನ, ಆಗಲೇ ಹೇಳಿದ್ನಲ್ಲ, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ ಅಂತಕ್ಕಂಥ ಒಂದು ಮೋಹನೋತ ಕವನ, ಅದು ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ 1934ನೇ ಇಸ್ವಿಯಲ್ಲಿ ಸಂಕ್ರಾಂತಿ ಸಂಚಿಕೆಯ 46ನೇ ಸಂಚಿಕೆಯಲ್ಲಿ ಅದು ಪ್ರಕಟವಾಗುತ್ತೆ. ಇಡೀ ಕನ್ನಡ ನಾಡಿನ ಬಹುತೇಕ ಸಾಹಿತಿಗಳು, ಚಿಂತಕರು ಆ ಕವನವನ್ನು ನೋಡಿ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಒಂದು ಮೋಹನೋತ ಸಂದೇಶವನ್ನು ಕವಿ ಈ ರೀತಿ ನೀಡಿದ್ದಾನಲ್ಲ, ಯಾರು ಈಶ್ವರ್ ಸನಕಲ್ ಅಂತಕ್ಕಂಥ ಒಂದು ಚಿಂತನಾತ್ಮಕ ಲಹರಿ ಎಲ್ಲ ಕಡೆ ಶುರುವಾಗ್ತದೆ. ಬಹುಶಃ ಆ ಕವನವನ್ನು ವಾಚನಕ್ಕಿಂತ ಗಾಯನದಲ್ಲಿ ಕೇಳಿದ್ರೇ ಆ ಕವನಕ್ಕೆ ಒಂದು ಮೆರಗು. ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ, ನಾನಳಲು ಜಗವನ್ನೆತ್ತಿಕೊಳ್ಳದೆ ನಾನಕ್ಕು ಜಗವಳಲು ನೋಡಬಹುದೇ, ತೆರವಾಗಿ ನನ್ನೆದೆಯೋ ಧರೆಯದೆಯೋ ಕಿರಲಿ, ಧರೆಯೊಳಗೆ ತೇಲಿಸುವೆ ಎನ್ನೆದೆಯನು, ಧರೆ ಬತ್ತಿ ಎನ್ನೆದೆಯು ಉಕ್ಕಲೇನು, ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ, ಪೊಡವಿಯೈ ಸಿರಿ ಪಡೆದು ಬಡತನವು ನನಗಿರಲಿ, ಕೈಯೊಡ್ಡಿ ಪೊಡವಿಯನಗಿ ಕದೇನೋ, ಪೊಡವಿಯೇ ಮೈಯಳಿಯೇ ಮಾಡಲೇನು, ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ.
ವಿಶ್ವವನ್ನು ತುಂಬಿರುವ ವಿಶ್ವರನೆ ಅಳತೊಡಗೆ ಸೈತಿಡಲು ಸೈಪಿಡಲು ಬರುವ ನಾವಂ ಹೇ ತಂದೆಯನಲೆನ್ನ ಅವನೇ ಕಾವಂ ಜಗವೆಲ್ಲ ನಗುತ್ತಿರಲಿ ಜಗದಳುವು ನನಗಿರಲಿ. ಇಂಥ ಒಂದು ಅದ್ಭುತ ಕವನಕ್ಕೆ ಅಂದು ಇಂದು ಮುಂದು ಮಾರು ಹೋಗುದವರು ಇಲ್ಲ. ಈ ಕವನವನ್ನು ನೋಡಿರ್ತಕ್ಕಂಥ ಫಗು ಹಳಕಟ್ಟಿಯವರು ಈಶ್ವರ್ ಸನಕಲ್ ಅವರಿಗೆ ಒಂದು ಪತ್ರ ಬರೀತಾರೆ. ನಿಮ್ಮ ಕವನವನ್ನು ಓದಿದೆ, ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ, ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ ಅದರಲ್ಲಿದೆ. ದಯವಿಟ್ಟು ನಿಮ್ಮ ಕಡೆ ಎಷ್ಟು ಕವನಗಳಿವೆ ಅವೆಲ್ಲವನ್ನು ತೆಗೆದುಕೊಂಡು ಬನ್ನಿ, ಒಂದು ಕವನ ಸಂಕಲನವನ್ನು ಪ್ರಕಟ ಮಾಡುವ ಜವಾಬ್ದಾರಿಯನ್ನು ನಾನು ಹೊರ್ತೀನಿ ಅಂತ ಖುಷಿಯಿಂದ ಈಶ್ವರ್ ಸನಕಲ್ರು ಫಗು ಹಳಕಟ್ಟಿಯವರನ್ನ ಭೇಟಿ ಆಗ್ತಾರೆ. ಆ 49 ಕವನಗಳನ್ನು ಸೇರಿಸಿ ಕೋರಿಕೆ ಅಂತಕ್ಕಂಥ ಅವರ ಮೊಟ್ಟ ಮೊದಲ ಕವನ ಸಂಕಲನ ಬಿಡುಗಡೆ ಆಗ್ತದೆ. ಅಷ್ಟೇ ಅಲ್ಲದೆ ಫಗು ಹಳಕಟ್ಟಿಯವರು ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ಶಿವಾನುಭವ ಪತ್ರಿಕೆಯ ಸಂಪಾದಕರ ಜವಾಬ್ದಾರಿಯನ್ನು ಕೂಡ ಈಶ್ವರ್ ಸನಕಲ್ ಅವರಿಗೆ ನೀಡ್ತಾರೆ. ಭಾಳ ಖುಷಿಯಿಂದ ಆ ಕಾರ್ಯವನ್ನು ಒಪ್ಕೋತಾರೆ. ಇವರಿಗೆ ತಮ್ಮ ಲೇಖನಗಳನ್ನು ಪ್ರಕಟ ಮಾಡಲಿಕ್ಕೆ, ಕವನಗಳನ್ನು ಪ್ರಕಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಹಲವಾರು ವಚನಗಳನ್ನು ಕೂಡ ಆ ಸಂದರ್ಭದಲ್ಲಿ ಈಶ್ವರ್ ಸನಕಲ್ ಅವರು ಬರೀತಾರೆ. ವಿಶ್ವೇಶ್ವರ ಅಂತಕ್ಕಂಥ ವಚನಾಂಕಿತ ಇವರದ್ದು ಆಗಿತ್ತು ಅಂತಕ್ಕಂಥದ್ದು. ಈ ವೇಳೆಗಾಗಲೇ ಎರಡನೇ ಪತ್ನಿ ಗಂಗಮ್ಮ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನಿತ್ತು ಟೈಫಾಯ್ಡ್ ಅಂತಕ್ಕಂಥ ರೋಗಕ್ಕೆ ಬಲಿಯಾಗಿ ಇಹಲೋಕವನ್ನು ತ್ಯಜಿಸ್ತಾಳೆ. ಬಹುಶಃ ಇದು ಈಶ್ವರ್ ಸನಕಲ್ ಅವರ ಮೊಟ್ಟ ಮೊದಲನೆಯ ದೊಡ್ಡ ಆಘಾತ ಆಗತ್ತೆ. ಕಾರಣ ಏನಪ್ಪ ಅಂದರೆ, ಬಹಳ ಪ್ರೀತಿಸುವಂಥ ಹೆಂಡತಿ, ಮನೆಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಹೆಂಡತಿ ಇಲ್ಲದೇ ಇರತಕ್ಕಂಥ ಸಂದರ್ಭವನ್ನು ಕಲ್ಪಿಸಿಕೊಳ್ಳೋದು ಅಸಾಧ್ಯವಾಗ್ತದೆ. ಅದಕ್ಕೆ ಅವರು ಸತಿಯಲ್ಲ ದೇವತೆಯೋ, ಈಕೆ ಸತಿಯಲ್ತು ದೇವತೆಯೋ ಅಂತಕ್ಕಂಥ ಒಂದು ಕವನವನ್ನು ಬರೀತಾರೆ. ಅಷ್ಟೇ ಅಲ್ಲದೆ ಅವರಲ್ಲಿ ಒಂದು ಹೊಸ ಆಶೆ ಚಿಗುರ್ತದೆ. ವಿಶ್ವಾಮಿತ್ರ ಮೇನಕೆ ಅಂತಕ್ಕಂಥ ಒಂದು ಮಹಾಕಾವ್ಯವನ್ನು ನಾನು ಬರೀಬೇಕು ಅಂತ. ಯಾಕಂದರೆ ಆ ಸಂದರ್ಭ, ಆ ಘಟನೆ ಇವರಲ್ಲಿ ಒಂದು ರಸಾವೇಶವನ್ನು ಉತ್ಪತ್ತಿ ಮಾಡ್ತದೆ, ಒಂದು ಸ್ಫೂರ್ತಿಯನ್ನು ಉತ್ಪತ್ತಿ ಮಾಡ್ತದೆ. ಆ ಮಹೋನ್ನತ ಕಾವ್ಯವನ್ನು ಬರೆಯೋಕ್ಕೆ ಶುರು ಮಾಡಬೇಕು ಅಂತ. ಆದರೆ ಬದುಕಿನ ಹೋರಾಟ, ಹಸಿವಿನ ಹೋರಾಟದಲ್ಲಿ ಆ ಕಾವ್ಯ ಅಪೂರ್ಣ ಆಗೋದೇ ಇಲ್ಲ. ಅವರೇ ಒಂದು ಕಡೆ ಬರೀತಾರೆ, ಬದುಕೆಂಬ ಈ ಹೋರಾಟದ ಪಯಣದಲ್ಲಿ ರಸಾವೇಶ ಸ್ಫೂರ್ತಿಗಳು ಒಳಗೆ ಉಕ್ಕುತ್ತಿದ್ದರೂ ಕೂಡ ಆ ಕಾವ್ಯವನ್ನು ನನ್ನಿಂದ ಬರೆಯಲಾಗಲಿಲ್ಲ, ಹಸಿವಿನಿಂದ ಸಾಹಿತ್ಯ ಸೋತಂಥ ಸಂದರ್ಭ ಅಂತ. ಅದರ ಒಂದು ನುಡಿಯನ್ನು ಹೇಳೋದಾದರೆ, ಹೇಗಿತ್ತು ಆ ಕಾವ್ಯದ ಕಲ್ಪನೆ ಅಥವಾ ಕಾವ್ಯದ ವರ್ಣನೆ, ಆ ಕಾವ್ಯದಲ್ಲಿ ಬರತಕ್ಕಂಥ ಪ್ರತಿಮೆ, ಅಲಂಕಾರ, ರೂಪಕಗಳ ವಿಧಾನ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ. ಗಲ್ಲ ಗಲ್ಲಕ್ಕೆ ಹಚ್ಚಿ ಕಳೆದ ಕಾಲವದೆನಿತೋ, ತುಟಿ ತುಟಿಯ ಕರ್ಚಿ ರಸವೀಂಟಿದ ಇರುಳುಗಳೇನಿತೋ, ಬಾಯಿ ಬಾಯಿಯ ತನಿಗಂಪ ಮೂಷಿದ ಇರುಳುಗಳೇನಿತೋ, ಸರಸ ಸಲ್ಲಾಪದಲ್ಲಿ ಮೈ ಮರೆದುದೆನಿತೋ, ಅವಳ ತೊಡೆಯಲ್ಲಿ ಶಿರವನ್ನಿರಿಸಿ ಇವನು ಮಲಗಿರಲು ಕೆಂಜಡೆಯ ಸವಸವರಿ ಮುದ್ದಾಡಿದೆನಿತೆನಿತೋ, ಇವನ ತೊಡೆಗಳಲ್ಲಿ ಇವಳು ಕುಳಿತಿರಲು ಮುಂಗುಳ ನೇವರಿಸಿಕೊಂಡು ಒಲವಿನಲ್ಲಿ ಚುಂಬಿಸಿದೆನಿತೆನಿತೋ, ಮುಖಕ್ಕೆ ಮುಖ, ಕಣ್ಣಿಗೆ ಕಣ್, ತುಟಿಗೆ ತುಟಿ, ಎದೆಗೆ ಎದೆ, ತೊಡೆಗೆ ತೊಡೆ, ಕೀಲಿಸುತ್ತ ಚೂತ ಮಲ್ಲಿಕೆಯಂತೆ ತೋಳುಗಳನ್ನು ಕೊರಳ ಸುತ್ತಿರಿಸಿ ತಳುಕಿಸಿ ಸೊದೆಯನ್ನು ಪೀರ್ದು ಜಮ್ಮೆಂದು ನೆವಿರೇರಿ ಹೂತಂತೆ ವನವೆಲ್ಲ ಮೈಯೆಲ್ಲ ಬೆವರೊಡೆದು ಹನಿ ಹನಿತು ಸಮರಸದಿ ತೇಲುತ್ತಲಿ ಬೇರೆ ಬೆರೆದು ತಿನ್ನಿತೆನಿತು. ಕೇವಲ ಒಂದು ಅವರ ಕಾವ್ಯದ ಒಂದು ಭಾಗವನ್ನು ಮಾತ್ರ ನಾವು ನೋಡೋಕ್ಕೆ ಸಾಧ್ಯ. ಕಾರಣ ಅವರಿಗೇನಾದರೂ ಸಮಯಾವಕಾಶ ಅಥವಾ ಅವರಿಗೆ ಆ ಬರೆಯುವಷ್ಟು ಆರ್ಥಿಕ ಸೌಲಭ್ಯ ಏನಾದರೂ ಸಿಕ್ಕಿದ್ದರೆ ಕನ್ನಡಕ್ಕೆ ಮತ್ತೊಂದು ಮಹಾಕಾವ್ಯ ಸಿಗ್ಬೋದಾಗಿತ್ತು ಏನೋ. ಆದರೆ ಬಡತನ ಆಗಲೇ ಹೇಳಿದಾಗೆ ಅದನ್ನು ನುಂಗಿ ಹಾಕಿಬಿಡ್ತು. ಇದಾದ ಮೇಲೆ ಅವರಿಗೆ ಹಂಸಭಾವಿ ವಿಜಯಪುರದ ಒಂದು ಶಾಲೆಯಲ್ಲಿ ಶಿಕ್ಷಕ ವೃತ್ತಿಗೆ ಆಹ್ವಾನ ಬರುತ್ತೆ. ಅರ್ಜಿ ತಗೊಂಡು ಹೋದಾಗ ಅಲ್ಲೊಬ್ಬರು ಶಿಕ್ಷಕರು ಅವರನ್ನು ಛೇಡಿಸ್ತಾರಂತೆ. ನೀವು ಸಾಹಿತಿಗಳಂತ ಹೇಳ್ತೀರಿ, ಮತ್ತು ಅರ್ಜಿಯನ್ನು ಸಾಹಿತ್ಯದಲ್ಲೇ ಬರ್ಕೊಂಬರ್ಬೋದಾಗಿತ್ತಲ್ಲ ಅಂತ. ಹಾಗಂದ ತಕ್ಷಣ ಕೇವಲ 5 ನಿಮಿಷದಲ್ಲಿ ಕಂದ ಪದ್ಯದಲ್ಲಿ ಒಂದು ಅರ್ಜಿಯನ್ನು ಬರೀತಾರೆ. ಶಿಕ್ಷಕ ವೃತ್ತಿಯಂ ನನಗೆಂ ದಕ್ಷತೆ ಮಾಗಿಹ, ಶಿಕ್ಷಕ ವೃತ್ತಿಯಂ ನನಗೆಂದು ದಕ್ಷಯಮಾಗಿಹೆ, ಬೆಳಕನ್ನು ತೋರಿಸಿ ತಮೇಂ ಈಕ್ಷಿಸಿ ಗುರುಗಣ ಯುಕ್ತ ಸುಶಿಕ್ತದಡಿಯೊಳ್ ಇಡುವೆನು ನಾನು ಭಿನ್ನಪಮಂ. ಶಿಕ್ಷಕ ವೃತ್ತಿ ನನಗೆ ಅವಶ್ಯವಾಗಿದೆ, ಗುರು ಅಂತಕ್ಕಂಥ ವೃತ್ತಿ ಬಹಳ ದೊಡ್ಡದು, ದಯವಿಟ್ಟು ಅದನ್ನು ನನಗೆ ನೀಡಬೇಕು, ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ ಅಂತಕ್ಕಂಥ ಇಷ್ಟು ಮಾಹಿತಿಯನ್ನು 4 ಸಾಲಿನ ಕಂದು ಪದ್ಯದಲ್ಲಿ
ಕಂದ ಪದ್ಯದಲ್ಲಿ ಬರೆದು ಇಟ್ಟಾಗ ಅವರೆಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಆದರೆ ನೌಕರಿ ಮಾತ್ರ ಸಿಗೋದಿಲ್ಲ, ಕೊಡೋದಿಲ್ಲ. ಅದಕ್ಕೆ ಹಲವಾರು ಕಾರಣಗಳು ಹಿನ್ನೆಲೆಯಾಗಿರ್ತದೆ. ಇದಾದ ಮೇಲೆ ಬೆಳಗಾವಿಯ ಗ್ರಾಮ ಸೇವಕ್ ಪತ್ರಿಕೆ ಅಡ್ಡನಿಗೆಯವರು ಈಶ್ವರ ಸನಕಲ್ ಕರೆಸಿಕೊಂಡು ಅದರ ಜವಾಬ್ದಾರಿಯನ್ನು ಕೊಡ್ತಾರೆ. ಇಡೀ ಗ್ರಾಮೀಣ ಬದುಕು, ಗ್ರಾಮೀಣ ಜೀವನ ಇದೆಲ್ಲವನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ಸಿಗ್ತದೆ. ಈ ವೇಳೆಗೆ ಗಾಂಧೀಜಿಯವರ ಗ್ರಾಮೋದ್ಧಾರ ಅಂತಕ್ಕಂಥ ಪುಸ್ತಕ ಇವರ ಮೇಲೆ ಪ್ರಭಾವ ಬೀರೋದ್ರ ಮೂಲಕ ಅದನ್ನು ಕನ್ನಡಕ್ಕೆ ಅನುವಾದ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ. ಅದರ ಯಶಸ್ವಿ ಕೂಡ ಆಗ್ತಾರೆ. ಅದರ ಜೊತೆಗೆ ಹರ್ಡೇಕರ್ ಮಂಜಪ್ಪನವರ ಶರಣ ಸಂದೇಶ ಅನ್ನುವ ಪತ್ರಿಕೆಗೆ ಕೂಡ ಇವರು ಉಪಸಂಪಾದಕರಾಗಿ ಹಲವಾರು ದಿನಗಳವರೆಗೆ ಕೆಲಸವನ್ನು ಮಾಡ್ತಾರೆ. ಮುಂದೆ ಹಳ್ಳಿಯ ಆಳು ಅಂತಕ್ಕಂಥ ಪತ್ರಿಕೆಯ ಸಂಪಾದಕರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ. ಹೀಗೆ ಅಲ್ಲಲ್ಲಿ ಹಲವಾರು ಕೆಲಸಗಳನ್ನ ಮಾಡಿದರೂ ಕೂಡ ಹೊಟ್ಟೆ ತುಂಬುವಂಥ ಆದಾಯ, ಕುಳಿತುಕೊಂಡು ಬರೆಯುವಂಥ ಸಮಯ ಇವರಿಗೆ ಸಿಗೋದಿಲ್ಲ. ಈ ವೇಳೆಗಾಗಲೇ ಬಾಂಬೆಯಲ್ಲಿರ್ತಕ್ಕಂಥ ರಾಜ್ಯ ಸಹಕಾರಿ ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮಕನ್ಲಾಲ್ ಮೆಹ್ತಾರವರು ಈಶ್ವರ್ ಸನಕಲ್ ಅವರ ಬಗ್ಗೆ ಕೇಳಿ ಅವ್ರಿಗೊಂದು ಬುಲಾವು ನೀಡ್ತಾರೆ, ದಯವಿಟ್ಟು ನಮ್ಮಲ್ಲಿ ಬರಬೇಕು ಅಂತ. ಆದರೆ ಸಾಹಿತ್ಯಿಕ ಮನಸ್ಸನ್ನು ಹೊಂದಿರತಕ್ಕಂಥ ಸದಾ ಶಾಂತ ಸ್ವಭಾವದ ಅವರು ಅದಕ್ಕೆ ನಿರಾಕರಣೆಯನ್ನು ವ್ಯಕ್ತಪಡಿಸ್ತಾರೆ. ಮತ್ತೆ ಮೂರನೇ ವಿವಾಹ, ಗಂಗವ್ವನ ಗೆಳತಿ ಸುನಂದ ಹುಬ್ಬಳ್ಳಿಯ ಹುಡುಗಿಯ ಜೊತೆ ಇವರ ಮೂರನೇ ವಿವಾಹವಾಗ್ತದೆ. ಮತ್ತೆ 3 ಜನ ಗಂಡು ಮಕ್ಕಳು, 5 ಜನ ಹೆಣ್ಣು ಮಕ್ಕಳು, ಹೀಗೆ ಒಟ್ಟು ಮನೆಯಲ್ಲಿ 8 ರಿಂದ 9 ಜನರ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥದ್ದು ಇವರ ಹೆಗಲ ಮೇಲೆ ಬೀಳುತ್ತದೆ. ಆ ಸಂದರ್ಭದಲ್ಲಿ ಸಹಕಾರಿ ಇಲಾಖೆಯಲ್ಲಿ ಇವರಿಗೆ ಒಂದು ಮೇಲ್ವಿಚಾರಕ ಹುದ್ದೆ ಸಿಕ್ಕಿದ್ದು ಆ ಸಂದರ್ಭಕ್ಕೆ ಎಲ್ಲೋ ಮರುಭೂಮಿಯಲ್ಲಿದ್ದವನಿಗೆ ವಯಸ್ಸು ಸಿಕ್ಕ ಹಾಗೆ ಸಂತೋಷವಾಗ್ತದೆ. ಈ ವೇಳೆಗಾಗಲಿ ನಿಮ್ಮ ಬೆಲ್ಲ ಪುಸ್ತಕಗಳನ್ನ ಪ್ರಕಟಣೆ ಮಾಡ್ತೀವಿ, ಅದಕ್ಕೆ ರಸೀದಿ ಪುಸ್ತಕಗಳನ್ನ, ಮನವಿ ಪತ್ರಗಳನ್ನು ನೀವು ಪ್ರಿಂಟ್ ಹಾಕ್ಸ್ಕೊಡ್ಬೇಕು ಅಂತ ಒಂದಿಷ್ಟು ಜನ ಇವರ ಹತ್ರ ಬಂದು ಆ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಯಾವುದೇ ಪುಸ್ತಕ ಪ್ರಕಟಣೆ ಆಗೋದಿಲ್ಲ. ಅದರ ಒಟ್ಟು ಹಣವನ್ನು ಕೂಡ ಇವರ ಸಂಬಳದಲ್ಲಿ ಕಟ್ ಮಾಡ್ತಕ್ಕಂಥದ್ದು. ಭಾಳ ಸುಂದರವಾಗಿ, ಭಾಳ ಸುಸೂತ್ರವಾಗಿ ಸಹಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಒಂದು ಘಟನೆ ನಡೀತದೆ. ಲಿಂಗಾವತ್ ಖಾನಾವಳಿಯಲ್ಲಿ ಒಂದು ಸಾರಿ ಊಟ ಮಾಡುವ ಸಂದರ್ಭದಲ್ಲಿ ಒಬ್ಬ ಹುಡುಗ ಇವರು ಎದುರಿಗೆ ಕೂತ್ಕೊಂಡಿರ್ತಾನೆ. ಆ ಹುಡುಗನ ವಿಚಾರ ಮಾಡಿದಾಗ ಆತ ಹೇಳ್ತಾನೆ, ನಾನು ಮುಲ್ಕಿ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀನಿ, ಆದರೆ ನನಗೆ ಉದ್ಯೋಗ ಇಲ್ಲ, ದಯವಿಟ್ಟು ಒಂದು ಉದ್ಯೋಗವನ್ನು ಕೊಡಿಸುವಂಥವರಾಗ್ರಿ ಅಂತ. ಯಾರು ಹಸಿವನ್ನು ಬಲ್ಲವರಾಗಿರ್ತಾರೋ ಅವರಿಗೆ ಅದರ ಬೆಲೆ ಗೊತ್ತಿರ್ತದೆ. ಹಾಗಾಗಿ ಈಶ್ವರ್ ಸನಕಲ್ ಅವರು ಆ ಹುಡುಗನನ್ನು ನಂಬುತ್ತಾರೆ. ಬೆಳಗಾವಿಯ ಕಣ್ಣ ಆಸ್ಪತ್ರೆಯಲ್ಲಿ ಆತನನ್ನು ಉದ್ಯೋಗ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಹುಡುಗ ಸರಿಯಾಗಿ ಕೆಲಸ ಮಾಡದೆ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗೇನೆ ಬೈಗುಳವನ್ನು ಬೈದು ಅಲ್ಲಿಂದ ಮತ್ತೆ ಇವ್ರ ಹತ್ರ ಬರ್ತಾನೆ. ಆ ಕೆಲಸ ನನಗೆ ಇಷ್ಟ ಇಲ್ಲ, ದಯವಿಟ್ಟು ನಿಮ್ಮಲ್ಲಿ ಒಂದು ಶಿಪಾಯಿ ಕೆಲಸ ಕೊಡಿಸಿ ಅಂತ. ಬಹುಶಃ ಈ ಹುಡುಗ ಕೆಲಸ ಮಾಡೋ ಹುಡುಗ ಅಲ್ಲ ಅಂತ ಗೊತ್ತಿದ್ರೂ ಕೂಡ ಅನಿವಾರ್ಯವಾಗಿ ಆ ಹುಡುಗನನ್ನು ಶಿಪಾಯಿಯಾಗಿ ತಗೋತಾರೆ. ಆದರೆ ಆ ಹುಡುಗ ಬರ್ತಾ ಬರ್ತಾ ಎಲ್ಲಿವರೆಗೆ ಬಂದು ನಿಂತ್ಕೋತಾನಂದರೆ ಇವರ ಶಾಂತ ಸ್ವಭಾವವನ್ನು ದುರುಪಯೋಗ ಪಡಿಸ್ಕೊಂಡು ಇವರ ವಿಚಾರಗಳನ್ನ ಇವರ ಶ್ರೀಮತಿಯವರಿಗೆ ಹೇಳೋದು, ಆಮೇಲೆ ಇಲ್ಲ ಸಲ್ಲದ ವಿಚಾರಗಳನ್ನ, ಅಪವಾದಗಳನ್ನು ಹೊರಿಸೋದು, ಲೆಕ್ಕಪತ್ರದಲ್ಲಿ ಇಲ್ಲ ಸಲ್ಲದ ವ್ಯತ್ಯಾಸಗಳನ್ನ ಮಾಡೋದು, ಈ ಎಲ್ಲ ಕೆಲಸಗಳಿಂದ ಬೇಸತ್ತು ಹೋಗ್ತಾರೆ. ಹೀಗೆ ಈಶ್ವರ್ ಸನಕಲ್ ಅವರನ್ನು ಬಳಸಿಕೊಂಡವರಿಗೆ ಹೆಚ್ಚು, ಜೊತೆಗೆ ಅವರಿಗೆ ಮೋಸ ವಂಚನೆ ಮಾಡಿದವರಿಗೆ ಹೆಚ್ಚು ಅನ್ನುವ ಎಲ್ಲ ವಿಚಾರಗಳು ಅವರ ಕೃತಜ್ಞ ಅಂತಕ್ಕಂಥ ಒಂದು ಕವನದಲ್ಲಿ ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ಕಾಲ್ಚಂಡು ಅಂತಕ್ಕಂಥ ಒಂದು ಕವನ ಕೂಡ ಅವರ ಬದುಕಿನ ಆಯಾಮವನ್ನು ಹೇಳ್ತದೆ. ಕಾರಣ ಜೀವನ ಅಂತಕ್ಕಂಥದ್ದು ಹೇಗೆಂದರೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹೊಯ್ದಾಡ್ತಕ್ಕಂಥ ಒಂದು ಕಾಲ್ಚಂಡಿನ ರೀತಿಯಲ್ಲಿ ನನ್ನ ಜೀವನ ಆಯಿತು ಅಂತಕ್ಕಂಥ ವಿಚಾರವನ್ನು ಅವರು ವ್ಯಕ್ತಪಡಿಸ್ತಾರೆ. ಹೇಗಿತ್ತು ಆ ಬದುಕು ಅಂದರೆ, ಕಾಲ್ಚಂಡೆ ಓ ಪುಟಿದ ಕಾಲ್ಚಂಡೆ, ನಿನ್ನವಸ್ಥೆಗೆ ಅಯ್ಯೋ ಬಗೆದು ಮರಗುತ್ತಲಿರುವೆನು, ಗುರಿಯಿಲ್ಲ ಗತಿಯಿಲ್ಲ ಸ್ವಂತ ಜೀವನವಿಲ್ಲ, ಆತ್ಮದು ಶಿರೂ ಇಲ್ಲ ಆದರೂ ಪುಟಿಹುತಿಹೆ ಹಾರುತಿಹೆ. ಬಹುಶಃ ಇದು ಈಶ್ವರ್ ಸನಕಲ್ ಅವರ ಬದುಕು ಅಷ್ಟೇ ಅಲ್ಲ, ಬಹಳಷ್ಟು ಜನರ ಬದುಕಿನ ಬವಣೆ ಇದಾಗಿದೆ. ಬಳಸಿ ಬಿಸಾಕುವಂಥ ಇವತ್ತಿನ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನು ಈ ಕವನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು. ಹೀಗೆ ಬದುಕಿನ ಹೋರಾಟದಲ್ಲಿ ಊರೂರು ಸುತ್ತುತ್ತಾ ಆ ಸಹಕಾರಿಯ ಮೇಲ್ವಿಚಾರಕ ವೃತ್ತಿಗೂ ಕೂಡ ರಾಜೀನಾಮೆ ಕೊಟ್ಟು ಬರ್ತಾರೆ. ಆ ಸಂದರ್ಭದಲ್ಲಿ ಇವರಿಗೆ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದಿಷ್ಟು ಆಲೋಚನೆಗಳು, ಅವಕಾಶಗಳು, ಜನರಿಗೆ ಮುಟ್ಟುವಂಥ ರೀತಿ
ಆ ಜನರ ಒಡನಾಟ ಎಲ್ಲ ಸಿಗುವುದರಿಂದ ಕರ್ನಾಟಕ ಒಕ್ಕಲುತನ ದಿಗ್ದರ್ಶನ ಅಂತಕ್ಕಂಥ ಒಂದು ಅದ್ಭುತ ಕೃತಿಯನ್ನು ಬರೀತಾರೆ. ಇವತ್ತು ನಾವು ಕೃಷಿ ಅಂದರೆ ಆದಾಯ ಇಲ್ಲದಂಥ ಒಂದು ವೃತ್ತಿ, ಸಾಲವೇ ಇಲ್ಲಿ ಮೂಲವಾಗಿರುತ್ತದೆ, ರೈತರ ಆತ್ಮಹತ್ಯೆ ಇದೆಲ್ಲವನ್ನು ನೋಡ್ತೀವಿ. ಆದರೆ ಈ ಕೃತಿ ಅದಕ್ಕೊಂದು ಉತ್ತರವನ್ನು ಕೊಡ್ತಕ್ಕಂಥದ್ದು. ನಿಜವಾದ ಕೃಷಿ ಅಂದರೆ ಏನು, ಒಬ್ಬ ರೈತ ಹೇಗಿರಬೇಕು, ಯಾವ ಬೆಳೆಗಳನ್ನು ಯಾವ ಪರಿಸರದಲ್ಲಿ ಬೆಳೆಯಬೇಕು, ಯಾವ ಕಾಲಮಾನದಲ್ಲಿ ಬೆಳೆಯಬೇಕು, ಒಕ್ಕಲುತನದ ಮೂಲಕ ಒಬ್ಬ ರೈತ ಈ ದೇಶಕ್ಕೆ ಬೆನ್ನೆಲುಬಾಗಿ ನಿಲ್ಲೋದು ಹೇಗೆ, ಎಲ್ಲ ವಿಚಾರಗಳು ಅದರಲ್ಲಿರ್ತಕ್ಕಂಥ. ದಯವಿಟ್ಟು ರೈತರಾದವರು ಈ ಕೃತಿಯನ್ನು ಓದಬೇಕು ಅನ್ನೋದು ನನ್ನ ವಿನಂತಿ. ಇದಾದ ಮೇಲೆ ರಬಕವಿಯಲ್ಲಿ AV ಸ್ಕೂಲ್ನಲ್ಲಿ ಅರಬಳ್ಳಿ ಅನ್ನೋವರ ರಜೆ ಇದ್ದ ಕಾರಣಕ್ಕಾಗಿ ಒಂದು 3 ವರ್ಷ ಅವಕಾಶ ಇದೆ ಶಿಕ್ಷಕರಾಗಲಿಕ್ಕೆ ಅಂತ ಇವರು ಹೇಳಿದಾಗ ಭಾಳ ಖುಷಿಯಿಂದ ಅದನ್ನು ಒಪ್ಕೋತಾರೆ. ಈಶ್ವರ ಸನಕಲ್ ಅವರು ಹೇಳ್ತಾರೆ, ನನ್ನ ಬದುಕಿನ ಬಹಳ ಖುಷಿ ಅನುಭವಿಸಿದಂಥ ಕ್ಷಣಗಳು ಆ 3 ವರ್ಷಗಳು ಅಂತ. ಏಕೆಂದರೆ ನಮಗೆ ಹೇಗೆ ಸಿಗಬೇಕು, ವೃತ್ತಿಗಳೇ ಹೇಗಿರ್ತದೆ ಅಂದರೆ ಅದಕ್ಕೆ ಸಾಹಿತ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಭಾಳ ಪೂರಕವಾದಂಥ ವಾತಾವರಣ ಇರ್ತದೆ. ಭಾಳಷ್ಟು ಜನ ಹೇಳ್ತಿರ್ತಾರೆ ನನಗೆ, ಸಾಹಿತಿಗಳಾದವರೇ ಮೇಷ್ಟ್ರಾಗಿರ್ತಾರೋ ಅಂತ. ಹಾಗೇನಿಲ್ರಿ, ಮೇಷ್ಟ್ರಾದವರೇ ಸಾಹಿತ್ಯ ಆಗಲಿಕ್ಕೆ ಒಂದು ಅವಕಾಶ ಇರ್ತದೆ. ಕಾರಣ ಅಧ್ಯಯನ ಮತ್ತು ಅಧ್ಯಾಪನಗಳಿರುವುದರಿಂದ, ವಿದ್ಯಾರ್ಥಿ ಜೊತೆ ಒಡನಾಟ ಇರುವುದರಿಂದ, ಪಾಲಕ ಪೋಷಕರ ಜೊತೆ ಮಾತುಕತೆಗಳಿರುವುದರಿಂದ, ಸಮಾಜವನ್ನು ಹತ್ತಿರದಿಂದ ನೋಡುವ ಅವಕಾಶ, ಜೊತೆಗೆ ಒಂದಿಷ್ಟು ರಜೆ, ಬರವಣಿಗೆಗೆ ಅನುಕೂಲವಾದಂಥ ಸಮಯ, ಇದೆಲ್ಲವೂ ಸಿಗುವುದರಿಂದ ಬಹುತೇಕ ಶಿಕ್ಷಕರಾದವರಿಗೆ ಹೆಚ್ಚು ಸಾಹಿತಿಗಳಾಗಿದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಆ ಶಿಕ್ಷಕರ ವೃತ್ತಿ ಸಿಕ್ಕಾಗ ಇವರ ಹಲವಾರು ಕವನಗಳು ಆ ಸಂದರ್ಭದಲ್ಲಿ ಮೂಡಿ ಬರ್ತವೆ. ಜೊತೆಗೆ ಅವರ ಕೈಯಲ್ಲಿ ಕಲಿತಂಥ ಅದೆಷ್ಟೋ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಇವರನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು, ಇವರಿಗೋಸ್ಕರವೇ ಒಂದಿಷ್ಟು ಹಣವನ್ನು ನೀಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಭುಜೇಂದ್ರ ಮೈಸವಾಡಿಗೆ ಅಂತಕ್ಕಂಥವರ ನೇತೃತ್ವದಲ್ಲಿ ಕೃಷ್ಣಾ ತೀರ ಸೌರಭ ಅಂತಕ್ಕಂಥ ಪ್ರಕಾಶನದಿಂದ ಇವರ ಬಟ್ಟೆ ಅಂತಕ್ಕಂಥ ಕವನ ಸಂಕಲನ ಮುದ್ರಣವಾಗ್ತದೆ. ಇದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಕೂಡ ಬರ್ತದೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇದು ಪಠ್ಯಪುಸ್ತಕ ಕೂಡ ಆಗ್ತದೆ. ಎಷ್ಟು ವಿಚಿತ್ರ ಅಲ್ವಾ? ಒಬ್ಬ 10ನೇ ತರಗತಿ ಓದಿರತಕ್ಕಂಥ ವಿದ್ಯಾರ್ಥಿಯ ಪಠ್ಯ MA ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಒಂದು ಟೆಕ್ಸ್ಟ್ ಬುಕ್ ಆಗೋದಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಬಹುಶಃ DVG ಅವರನ್ನು ಬಿಟ್ಟರೆ ಈಶ್ವರ ಸನಕಲ್ ಅವರಿಗೆ ಆ ಒಂದು ಮರ್ಯಾದೆ, ಆ ಒಂದು ಕಾಣಿಕೆ ಸಿಕ್ಕಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ನಾವು ಸಂಖ್ಯೆಗಳ ಬೆನ್ನು ಹತ್ತಿದ್ದೀವಿ. ಇಷ್ಟು ಕೃತಿಗಳು ಅಷ್ಟು ಕೃತಿಗಳು, ಸಂಖ್ಯೆ ಮುಖ್ಯ ಅಲ್ಲ, ಸತ್ವ ಮುಖ್ಯ. ಕೇವಲ 2 ಕೃತಿಗಳನ್ನು ಬರೆದರೂ ಕೂಡ ಪಂಪ 1000 ವರ್ಷಗಳು ಗತಿಸಿದರೂ ಇನ್ನೂ ಜನರ ಮನದಲ್ಲಿ ಉಳ್ಕೊಂಡಿದ್ದಾರೆ. ಹಾಗೆ ಈಶ್ವರ್ ಸನಕಲ್ ಅವರು ಬರೆದಿದ್ದು ಕಡಿಮೆ ಇರ್ಬೋದು, ಆದರೆ ಎಲ್ಲವೂ ಏನಪ್ಪ ಅಂದರೆ ಅತ್ಯಂತ ಪ್ರಫುಲ್ಲವಾಗಿರ್ತಕ್ಕಂಥದ್ದು. ಅಂಥ ಸಾಹಿತ್ಯದಲ್ಲಿ ಬಟ್ಟೆ ಭಾಳ ಅದ್ಭುತವಾದ ಕವನ ಸಂಕಲನವಾಗಿ ನಿಂತ್ಕೊಳ್ತದೆ. ಇದಾದ ಮೇಲೆ ಬಸವ ಅಧ್ಯಯನ ಪೀಠದಲ್ಲಿ ಇವರು ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಗರಗದಿಂದ ಒಂದಿಷ್ಟು ಯುವಕರು ಬಂದು ಗರಗದ ಮಡಿವಾಳೇಶ್ವರ ಚರಿತ್ರೆಯನ್ನು ತಾವು ಬರೀಬೇಕು ಅಂತ ಇವರಿಗೆ ವಿನಂತಿ ಮಾಡ್ಕೋತಾರೆ. ಅದಕ್ಕೆ ಒಂದಿಷ್ಟು ಸಂಭಾವನೆ ಕೂಡ ಕೊಡ್ತೀವಿ ಅಂತ ಹೇಳಿದಾಗ ಬಸವ ಅಧ್ಯಯನ ಪೀಠದಲ್ಲಿ ಕೆಲಸ ಇದ್ದರೂ ಕೂಡ ಸಾಹಿತ್ಯಕ್ಕೆ ನನ್ನ ಮೊದಲ ಆದ್ಯತೆ ಅಂತ ತಿಳ್ಕೊಂಡು ಹಿಂದೆ ಮುಂದೆ ವಿಚಾರ ಮಾಡದೆ ಆ ಕೆಲಸವನ್ನು ಒಪ್ಕೋತಾರೆ. ಸುಮಾರು 800 ಪುಟಗಳ 14 ಅಧ್ಯಾಯಗಳ ಆ ಕೃತಿಯನ್ನು ಅದ್ಭುತವಾದಂಥ ಕಾವ್ಯ ಪ್ರತಿಮೆಗಳನ್ನು ಬಳಸಿಕೊಂಡು ಬರೀತಾರೆ. ಆದರೆ 4 ವರ್ಷದ ಅಂತರದಲ್ಲಿ ಅಲ್ಲಿ ಮನಸ್ತಾಪಗಳು, ಹಲವಾರು ವಿರೋಧಾಭಾಸಗಳು ಸೃಷ್ಟಿಯಾಗ್ತದೆ. ಆ ಕೃತಿಯಲ್ಲಿ ಹಲವಾರು ಮಾರ್ಪಾಟುಗಳು ನಡೀತದೆ. ಅದನ್ನು ಸಹಿಸಲಾರದಂಥ ಈಶ್ವರ ಸನಕಲ್ ಅವರು ಅಲ್ಲಿಂದ ಎದ್ದು ಬರ್ತಾರೆ. ಆ ಪುಸ್ತಕದ ಬಿಡುಗಡೆಗೆ ಕೂಡ ಅವರಿಗೂ ಹೋಗೋದಿಲ್ಲ. ಇದಾದ ಮೇಲೆ ಮತ್ತೆ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ R.C. ಹಿರೇಮಠರು ಇವರನ್ನು ವಚನ ಸಂಶೋಧನೆಯ ಕೇಂದ್ರಕ್ಕೆ ಮತ್ತೆ ಇವ್ರನ್ನ ವೃತ್ತಿಗೆ ತಗೋತಾರೆ. ಈ ಸಂದರ್ಭದಲ್ಲಿ ಇವರು ಬೆಳಗಾವಿಯ ನಾಗನೂರು ಶ್ರೀಮಠದ ಜೊತೆಗೆ ಒಂದಿಷ್ಟು ಒಡನಾಟವನ್ನು ಹೊಂದಿರ್ತಾರೆ. ಒಂದು ಸಾರಿ ನಾಗನೂರು ಶ್ರೀಗಳು ರೈಲಿನಲ್ಲಿ ಹುಬ್ಬಳ್ಳಿಗೆ ಹೋಗುವಂಥ ಸಂದರ್ಭ, ಒಂದು 3 ಜನ ಕೂತ್ಕೊಂಡು ಮಾತಾಡ್ತಿರ್ತಾರಂತೆ. ಸರಿಯಾದ ವಿಮರ್ಶಕ ಸಿಗದೆ ಹೋದರೆ, ಒಂದು ಕೃತಿಯನ್ನು ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡದೆ ಹೋದರೆ ಆ ಕೃತಿಯನ್ನು ಬರೆದಂಥ ಕವಿಗೆ ಮಾನ ಸನ್ಮಾನಗಳು ಸಿಗೋದಿಲ್ಲ, ಆ ಕವಿ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಇನ್ನೊಬ್ಬ ಹೇಳ್ತಾನಂತೆ, ಹೌದು, ಇಂಥ ಹಲವಾರು ಪುಸ್ತಕಗಳು ವಿಮರ್ಶೆಯ ಪರಿಭಾಷೆಯಿಂದ ದೂರ ಉಳಿದಿದ್ದಕ್ಕಾಗಿ ಭಾಳಷ್ಟು ಕವಿಗಳನ್ನು ಈ ನಾಡು ಕಳ್ಕೊಂಡಿದೆ ಅಂತ. ಅದಕ್ಕೆ ಮತ್ತೊಬ್ಬ ಹೇಳ್ತಾನಂತೆ, ಅದಕ್ಕೆ ಈಶ್ವರ ಸನಕಲ್ ಅಂತ ಒಬ್ಬ ಸಾಹಿತಿ ಭಾಳ ಅದ್ಭುತವಾದಂಥ ಕಾವ್ಯ ಸೃಷ್ಟಿಯನ್ನು ಮಾಡಿದ್ದಾರೆ, ಆದರೆ ವಿಮರ್ಶಕ ಅದನ್ನು ಸರಿಯಾಗಿ ವೀಕ್ಷಿಸಲಾಗಿಲ್ಲ ಅಂತ. ಅದನ್ನು ಕೇಳಿದಾಗ ನಾಗನೂರ ಶ್ರೀಗಳಿಗೆ
ಇವ್ರನ್ನ ನೋಡಬೇಕು ಅಂತ ತಿಳ್ಕೊಂಡು ಭದ್ರಣ್ಣವರಂತಕ್ಕಂಥ ಒಬ್ಬ ಆಶ್ರಮದಲ್ಲಿರ್ತಕ್ಕಂಥ ವ್ಯಕ್ತಿಯಿಂದ ಅವ್ರನ್ನ ಬರಮಾಡಿಕೊಡ್ತಾರೆ. ಅಲ್ಲಿ ಪ್ರಸಾದ ನಿಲಯದ ಮೇಲ್ವಿಚಾರಕರಾಗಿ ಇವರಿಗೆ ಮತ್ತೆ ವೃತ್ತಿಯನ್ನು ಕೊಡ್ತಾರೆ. ಹೀಗೆ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಅನ್ನೋ ಹಾಗೆ ಎಲ್ಲ ಕಡೆ ವೃತ್ತಿಯನ್ನು ಮಾಡಿದರೂ ಕೂಡ ಹೊಟ್ಟೆ ತುಂಬಿಸುವಷ್ಟು ವೃತ್ತಿ ಇವರಿಗೆ ಆಗೋದಿಲ್ಲ. ಇಂತಹ ಈಶ್ವರ್ ಸನ್ಕಲ್ ಅವರು ಕೊನೆಗೆ ಪಾಂಡಿಚೇರಿಗೆ ಹೋಗಿ ಅರವಿಂದರ ಆ ಒಂದು ನಡೆದಾಡಿದ ಜಾಗವನ್ನು ವೀಕ್ಷಣೆ ಮಾಡ್ತಾರೆ. ಅಲ್ಲಿ ಹೋಗಲಿಕ್ಕೆ ಅವರಿಗೆ ಕಾರಣ ಏನಪ್ಪ ಅಂದರೆ ಮಧುರಚನ್ನರು ಮತ್ತು ಶಿಂಪಿ ಲಿಂಗನವರ ಪ್ರಭಾವ ಆಗಿರ್ತದೆ. ಅಲ್ಲಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಅರವಿಂದ ಮಂಡಲದಲ್ಲಿ ಕೂಡ ಅವರು ಉಳ್ಕೋತಾರೆ. ಕೊನೆಗೆ ಇವರು ಏಕಾಂಗಿ ಆಗ್ತಕ್ಕಂಥ ಅಥವಾ ಬೇರೊಂದು ಲೋಕದ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗುವಂಥ ಕೆಲಸಕ್ಕೆ ನಿಂತ್ಕೋತಾರೆ. ಈ ಸಂದರ್ಭದಲ್ಲಿ ಬೈಲಹೊಂಗಲದಲ್ಲಿ ಇವರ ಸ್ನೇಹಿತರ ಮನೆಯಲ್ಲಿ ಉಳ್ಕೋತಾರೆ. ಕರದಲ್ಲಿ ಭಾಷಣಗಳನ್ನು ಮಾಡೋದು, ಒಬ್ಬ ಒಳ್ಳೆಯ ಭಾಷಣಕಾರ ಕೂಡ ಇವರು. ಎಷ್ಟು ಅದ್ಭುತ ಭಾಷಣಕಾರ ಅಂದರೆ ಜನಪದ ಸಾಹಿತ್ಯದಲ್ಲಿ ಶೃಂಗಾರ ರಸ ಅಂತಕ್ಕಂಥ ಒಂದು ಅದ್ಭುತ ಭಾಷಣವನ್ನು ಧಾರವಾಡದ ಆಕಾಶವಾಣಿ ಕೇಂದ್ರದಿಂದ ಮಾಡಿದ್ರಂತೆ. ಆ ಭಾಷಣವನ್ನು ಮೆಚ್ಚಿಕೊಂಡು ಹಲವಾರು ಶ್ರೋತೃಗಳು ಅದನ್ನು ಮರಳಿ ಪ್ರಸಾರ ಮಾಡುವಂತೆ ಆಕಾಶವಾಣಿಗೆ ಒತ್ತಡನ ಹಾಕ್ತಿದ್ರು ಅಂತಕ್ಕಂಥದ್ದು. ಹೀಗಾಗಿ ಅದ್ಭುತ ಭಾಷಣಕಾರಾದಂಥ ಇವರನ್ನು ಕರದಲ್ಲಿ ಹೋಗ್ತಿದ್ರು. ಹಾಮ ನಾಯಕರವರು ಒಂದು ಕಡೆ ಬರೀತಾರೆ, ಜಾತ್ರೆ, ಉತ್ಸವ, ಶಾಲೆ, ಕಾಲೇಜು ಅದು ಸಣ್ಣದಿರಲಿ ದೊಡ್ಡದಿರಲಿ ಕರದಲ್ಲಿ ಹೋಗಿ ಭಾಷಣ ಮಾಡಿ ಆ ಕಾರ್ಯಕ್ರಮಕ್ಕೊಂದು ನ್ಯಾಯ ಒದಗಿಸಿ ಬರುವ ಶಕ್ತಿ ಈಶ್ವರ್ ಸನ್ಕಲ್ ಅವ್ರದ್ದು ಆಗಿತ್ತು ಅಂತಕ್ಕಂಥದ್ದು. ಎಷ್ಟೋ ಜನ ಕೇಳ್ತಿದ್ರಂತೆ, ಕರೆಯುವಾಗ ನಿಮ್ಮನ್ನು ಭಾಳ ಪ್ರೀತಿಯಿಂದ ಕರೀತಾರೆ, ಆದರೆ ಕಳಿಸುವಾಗ ಅಷ್ಟು ಪ್ರೀತಿ ಇರುತ್ತಾ, ಏನಾದರೂ ಪ್ರಯಾಣ ಭತ್ಯೆ ಕೊಡ್ತಾರಾ ಅಂತ ಕೇಳಿದಾಗ ಸನ್ಕಲ್ ಅವರು ಹೇಳ್ತಿದ್ರಂತೆ, ಕೊಡಬೇಕಾಗಿದ್ದು ಅವರ ಧರ್ಮ, ಕೊಡದೇ ಇದ್ದರೆ ಅದು ನನ್ನ ಕರ್ಮ ಅಂತಕ್ಕಂಥದ್ದು. ಹೀಗೆ ಹಲವಾರು ಏಳು ಬೀಳುಗಳನ್ನು ಬದುಕಿನ ಸಂಕಷ್ಟಗಳನ್ನು ಅನುಭವಿಸಿದಂಥ ಸನ್ಕಲ್ರವರು ಕೊನೆಗೆ ಬೈಲಹೊಂಗಲದಲ್ಲಿದ್ದಾಗ ಅವರ ಗೆಳೆಯ ಹೇಳ್ತಾರೆ, ಇಲ್ಲ ನೀನು ಊರಿಗೆ ಹೋಗಬೇಕು, ಧಾರವಾಡದಲ್ಲಿ ನಮ್ಮ ಮಕ್ಕಳ ಹೆಂಡತಿಯನ್ನು ನೋಡಬೇಕು ಅಂತ ಹೇಳಿದಾಗ ಅದನ್ನು ನಿರಾಕರಣೆ ಮಾಡ್ತಾರೆ. ಕೊನೆಗೆ 1984ರಂದು ಹುಬ್ಬಳ್ಳಿಯ KMC ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗಲಾಗ್ತದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಅವರಿಗೆ ಅನಾರೋಗ್ಯ ವಿಪರೀತ ಆಗಿದೆ ಅನ್ನೋ ಕಾರಣಕ್ಕೆ ನೀವು ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಧಾರವಾಡದ ಮನೆಯಲ್ಲಿ 2 ದಿನಗಳು ಇದ್ದು ತಮ್ಮ ಜೀವನ ಯಾತ್ರೆಯನ್ನು ಮುಗಿಸ್ತಾರೆ. ಇಂಥ ಒಬ್ಬ ಅದ್ಭುತ ಕವಿ, ಕನ್ನಡ ನಾಡಿನ ಕವಿ, ಅದು ಬಾಗಲಕೋಟೆಯ ಕವಿ ಅನ್ನೋದು ನಮಗೆಲ್ಲ ಹೆಮ್ಮೆ ಇರ್ತಕ್ಕಂಥದ್ದು. ಅವರ ಕವನ ಸಂಕಲನದಲ್ಲಿ ಎಲ್ಲವನ್ನು ಹೇಳುವಷ್ಟು ಸಮಯಾವಕಾಶ ಇಲ್ಲದೇ ಇರೋದ್ರಿಂದ 2 ಕವನಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಬಡವನೆಂದಳಲದಿರು, ತಮ್ಮ ಹೆಂಡತಿಗೆ ನಾನೊಬ್ಬ ಬಡವ ಅಂತ ಚಿಂತೆ ಮಾಡಬೇಡ, ನಿಜವಾದ ಬಡತನ ಬದುಕಿಗೆ ಪಾಠವನ್ನು ಕಲಿಸಿಕೊಡುತ್ತದೆ, ಈ ಸಿರಿವಂತಿಕೆಯಲ್ಲಿ ಸುಖ ಅನ್ನೋದಿಲ್ಲ ಅನ್ನೋದನ್ನು ಅಳಲದಿರು, ಬಡವನೆಂದಳಲದಿರು ನೀ ಇಳೆಯಾನ್ಮನ ಆ ದಿವ್ಯ ಸಂಪದವಿರಲು, ಎನಿಸುತ್ತಿರಲಿ ದಿವ್ಯ ಸಂಪತ್ತು ನಿನಗಿರಲು, ಹಣವಿಲ್ಲ ಹಾ ಎಂದು ಅಳುತ ಕೂರುವರೆ, ಹಣದ ಕೋಟಿಯೇ ಗಳಿಸಿ ಇದ ಗಳಿಸಿದವನ ಬಾಳು ಹೆಣದ ಬಾಳುವೆಯ ಸರಿಯು ತಿಳಿದು ನೋಡು. ಇವತ್ತು ನಾವೆಲ್ಲ ಹಣಗಳಿಕೆಯ ಜೀವನ ದೊಡ್ಡ ಮೌಲ್ಯ ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀವಿ, ಆದರೆ ಅದು ತಪ್ಪು. ಈ ಪ್ರೀತಿ ಅಂತಕ್ಕಂಥ ವಸ್ತು ಜಗದಲ್ಲಿ ಮತ್ತೊಂದಿಲ್ಲ, ಅದು ನಮ್ಮ ಸಂಪತ್ತಾಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಕವನ. ಇವತ್ತು ನಾವು ಹಲವಾರು ಮೌಢ್ಯಗಳನ್ನು ಬಸವಾದಿ ಪ್ರಮತ್ರ ಹೇಳಿ ಹೋದರೂ ಕೂಡ ಇವತ್ತಿಗೂ ಕೂಡ ಮೌಲ್ಯಗಳನ್ನ ಇಟ್ಟುಕೊಂಡಿದ್ದೀವಿ. ಉನ್ನತ ದೇವರಿಗೆ ನೈವೇದ್ಯ ಕೊಡ್ತಕ್ಕಂಥದ್ದು, ಕಲ್ಲಿನ ದೇವರಿಗೆ ಹಾಲು ಹಾಕ್ತಕ್ಕಂಥದ್ದು, ಅದರ ಬಗ್ಗೆ ಕೂಡ ಅವರು ಬಹಳ ವಿಭಿನ್ನವಾಗಿ ದೃಷ್ಟಿಕೋನ ಇಟ್ಕೊಂಡು ಬರೀತಾರೆ. ಅವರ ದೀಪಾವಳಿ ಕವನದಲ್ಲಿ ಬರ್ತಕ್ಕಂಥ ಕಲ್ಲ ದೇವರ ಮುಂದೆ ಲಕ್ಷನಂದಾದೀಪ, ಬಡ ಜೀವಗಳಿಗೆ ನಿತೆನಿತೋ ಪಾಪ, ಮಣ್ಣ ಹಣತೆಗಳಿಗಲ್ಲಿ ಎಣ್ಣೆ ಸುರಿಯುವ ಭೂಪ, ನಿನಗಾಯ್ತೇ ಹಾ ದಯಾ ಜ್ಞಾನಲೋಪ. ನೋಡಿ, ದೊಡ್ಡ ಶ್ರೀಮಂತ ಅಂತ ತಿಳ್ಕೊಂಡು ಹಣತೆಗಳಲ್ಲಿ ಎಣ್ಣೆಯನ್ನು ಹಾಕಿ ಲಕ್ಷ ದೀಪೋತ್ಸವ ಅಂತ ಮಾಡೋ ಬದಲು ಆ ಎಣ್ಣೆಯನ್ನು ಬಡಜನರಿಗೆ ಹಂಚಿದ್ದೇ ಆದರೆ ಅದರಿಂದ ಅವರ ಜೀವನ ಒಂದು ವಾರ ಆದರೂ ತಿಂಗಳವಾದರೂ ಸಾಗತ್ತೆ. ಅದಕ್ಕಾಗಿ ಹಸಿದ ಹೊಟ್ಟೆಗಳಿಗೆ ನಮ್ಮ ದಾನಗಳಿರಬೇಕು ಹೊರತು ಅದು ವಿಫಲವಾಗಿ ಹೋಗ್ತಕ್ಕಂಥ ಕೆಲಸಕ್ಕೆ ಬರಬಾರ್ದು ಅಂತಕ್ಕಂಥದ್ದು. ಇನ್ನು ಚೀನಾ ದೇಶದ ಕುತಂತ್ರಗಳೇನು, ಚೀನಾ ದೇಶ ಇವತ್ತು ಸೃಷ್ಟಿಸ್ತಕ್ಕಂಥ ಅವಾಂತರಗಳೇನು ಅಂತ ನಾವು ನೋಡ್ತಾ ಇದ್ವಿ. ಇದರ ಬಗ್ಗೆ ಅವರು ಅಂದೇ ಬರೀತಾರೆ, ಚೀನಾ ದೇಶವನ್ನು ನಾವು ವೈಭವೀಕರಿಸೋದು ಬೇಡ, ನಮ್ಮ ದೇಶದಲ್ಲಿಯೇ ಬೇಕಾದಂಥ ಸಂಪತ್ತನ್ನು ನಾವು ಸೃಷ್ಟಿ ಮಾಡಿಕೊಳ್ಳೋಣ, ಹಾಗಾಗಿ ನಾವು ಸ್ವಾವಲಂಬಿ ಆಗೋಣ, ಅದಕ್ಕೆ ಯುವಕರೇ ಎದ್ದೇಳಿ ಅನ್ನೋದನ್ನು, ಯುವಕರ ಎದ್ದೇಳಿ ಅಂತ ಹೇಳೋದಿಲ್ಲ ಅವರು, ಹಿಮಾಲಯವೇ ಎದ್ದೇಳಿ ಅಂತ ಒಂದು ಅಲ್ಲಿ ಪ್ರತಿಮಾ ವಿಧಾನವನ್ನು ಬಳಸ್ತಾರೆ. ಏಳ್ ಹಿಮಾಲಯವೇ ಏಳ್, ಹಿಮಾಲಯವೇ ಏಳ್, ನೀನು ನಿದ್ರೆಯಂ ಜಡತೆಯಂ ಮಾಂದ್ಯದಿಂ ಮೇಲಕ್ಕೇಳ್, ಜಡ ಮುರಿದು
ಮೈ ಮುರಿದು ಚೇತರಿಸಿ ಸಿಡಿಯುತ್ತೇಳ್. ಓ ರಸಾತಳದಿ ಕುದಿ ಕುದಿದ ಜ್ವಾಲೆಯನೇ ಕೇಳ್. ತಪವ ತಳದಲ್ಲಿ ಅಯ್ಯೋ ತಮಯೇ ಹೆಡೆಯತ್ತಿರಲು ಪಂಚಶೀಲವ ಮೆಟ್ಟಿನಿ ಮೇಲೇಳ್. ಅದಕ್ಕೆ ಹಿಮಾಲಯವೇ ಮೇಲೇಳು ಅಂತಕ್ಕಂಥ ಅರ್ಥ ಅಂದರೆ ಇಡೀ ಭಾರತೀಯ ಯುವಕ ಸಮುದಾಯವೇ ಮೇಲೇಳಿ ಆಮದಿಗಿಂತ ರಫ್ತಿಗೆ ಬೆಲೆ ಕೊಡೋಣ, ನಮ್ಮ ವಸ್ತುಗಳನ್ನು ನಮ್ಮ ದೇಶದ ಸಂಪತ್ತನ್ನು ವೃದ್ಧಿ ಮಾಡೋಣ, ಹೊರದೇಶಗಳಿಗೆ ಕೈ ಚಾಚೋ ಬದಲು ಭಾರತ ಮತ್ತೆ ಹೊರದೇಶಗಳಿಗೆ ಕೊಡುವಂತಾಗಲಿ ಅಂತಕ್ಕಂಥ ಒಂದು ಆಶಾಭಾವನೆಯ ಗೀತೆ ಇದಾಗಿದೆ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಕುವೆಂಪುರವ್ರ ಜೊತೆ ಕೂಡ ಇವರ ಒಡನಾಟ ಬಹಳ ಚೆನ್ನಾಗಿತ್ತು ಅಂತಕ್ಕಂಥದ್ದು. ಬೆಳಗಾವಿಯಲ್ಲಿ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಅವರು ಕುವೆಂಪುರ ಜೊತೆ ಒಡನಾಟವನ್ನು ಹೊಂದಿರ್ತಾರೆ. ಆದರೆ ಆ ಒಡನಾಟವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಪತ್ರಗಳನ್ನು ಬರೆಯುವ ಮೂಲಕ ಆ ಒಡನಾಟಕ್ಕೊಂದು ಬೆಲೆಯನ್ನು ತಂದು ಕೊಡ್ಕೊತಾರೆ. ಎಲ್ಲಿವರೆಗೆ ಈ ಒಡನಾಟ ಇತ್ತು ಅಂದರೆ ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಲು ಕುವೆಂಪುರವರು ಬಂದಿರ್ತಾರೆ. ಅಲ್ಲಿ ಅವರ ಜೊತೆ ಒಂದು 20 ನಿಮಿಷ ಇವರು ಮಾತುಕತೆಯನ್ನು ಮಾಡ್ತಾರೆ. ಅದನ್ನು ಬರ್ಕೋತಾರೆ, ನನ್ನ ಜೀವನದಲ್ಲಿ ಅದು ಒಂದು ಅತ್ಯಮೂಲ್ಯ ಸಂತದ ಕ್ಷಣಗಳು ಅಂತ. ಅನಂತರದಲ್ಲಿ ಬರೆದಂಥ ಪತ್ರ ವ್ಯವಹಾರಗಳ ಮೂಲಕ ಆ ಬಾಂಧವ್ಯ ಕೊನೆವರೆಗೂ ಇತ್ತು. ಕುವೆಂಪುರವರ ನೆನಪಿನ ದೋಣಿ ಆತ್ಮಕಥೆಯಲ್ಲಿ ಇವರನ್ನು ಅಣ್ಣಯ್ಯ ಅಂತ ಸಂಬೋಧಿಸಿದ ಒಂದು 4-5 ಉಲ್ಲೇಖದ ಸಾಲುಗಳು ಸಿಗ್ತದೆ. ಅಂದರೆ ಒಬ್ಬ ರಾಷ್ಟ್ರಕವಿ ಇವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಬರೀತಾನಂದರೆ ಆ ಕವಿಯ ಸಾಮರ್ಥ್ಯ ಹೇಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಷ್ಟೇ ಅಲ್ಲದೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಮಾಡಿರ್ತಕ್ಕಂಥ ಭಾಷಣ ಇಡೀ ಕನ್ನಡ ಸಾಹಿತ್ಯದ ಕವಿ ಸೃಷ್ಟಿಯ ಸಂದರ್ಭವನ್ನು ಎತ್ತಿ ಹಿಡಿತಕ್ಕಂಥದ್ದು. ಅವರು ಹೇಳ್ತಾರೆ ಅಲ್ಲಿ, ಕಾವ್ಯವೆಂದರೆ ಬಹಿರ್ವಾಣಿ ಅಲ್ಲ, ಅದು ಅಂತರ್ವಾಣಿ, ಆತ್ಮವಾಣಿ. ಸತ್ಯದ ದರ್ಶನವೇ ಕವಿಯ ಸೃಷ್ಟಿಯನ್ನು ಬೆಳಗುವ ದಿವ್ಯ ಶಕ್ತಿ. ಒಂದೊಂದು ನುಡಿಯು ಕಿಡಿಯಾಗಬೇಕು, ಸಿಡಿಲಾಗಬೇಕು, ಮಿಂಚಾಗಬೇಕು. ಪ್ರತಿಯೊಬ್ಬ ಕವಿಯು ವಿಶ್ವಮಾನವನು, ವಿಶ್ವಧಾಮನು, ವಿಶ್ವಸಖನು, ವಿಶ್ವ ಕಲ್ಯಾಣ ದೃಷ್ಟಿಯುಳ್ಳವನು, ಮಾನವೀಯತೆಯ ಆರಾಧಕನು, ಸಮಗ್ರ ಪರಿಪೂರ್ಣ ಜೀವನದ ಉಪಾಸಕನು. ಅವನ ಸಂದೇಶ ವಿಶ್ವದ ಮುಂದಾಳಾಗಬೇಕು. ನೋಡಿ, ಕಾವ್ಯ ಸೃಷ್ಟಿ ಅನ್ನೋದು ಕೇವಲ ಕವಿಗೆ ಸೀಮಿತವಲ್ಲ, ಒಂದು ಸಮಾಜಕ್ಕೆ ಸೀಮಿತವಲ್ಲ, ಅದು ವಿಶ್ವ ಸಂದೇಶವನ್ನು ಸಾರ್ತಕ್ಕಂಥದ್ದು. ಅದು ಆತ್ಮಮಾನಿ, ಸುಮ್ಮನೆ ಹೇಳ್ಕೊಂಡು ಅಡ್ಡಾಡತಕ್ಕಂಥದ್ದು ಕಾವ್ಯದ ಅಂತಿಮ ಒಂದು ಸತ್ಯ ಅಲ್ಲ. ಅದು ವಿಶ್ವ ದರ್ಶನವನ್ನು ಮಾಡಿಸಬೇಕಾಗಿದ್ದು, ಮಿಂಚಾಗಬೇಕು, ಗುಡುಗಾಗಬೇಕು, ಶಿಡ್ಲಾಗಬೇಕು ಅಂತಕ್ಕಂಥ ಪದ ಸಂಪತ್ತಿನಲ್ಲಿ ಅವರು ಹೇಳ್ತಕ್ಕಂಥದ್ದು ಕಾವ್ಯ ಅನ್ನೋದು ಅದು ಅಜರಾಮರವಾಗಿ ಜನರ ಮನಸ್ಸನ್ನು ಸದಾ ನಿರ್ಮಲದತ್ತ ಒಯ್ಯುವಂಥ ಒಂದು ಪ್ರಯತ್ನ ಕಾವ್ಯದಿಂದ ಆಗ್ತದೆ ಅಂತಕ್ಕಂಥ ಕಾವ್ಯ ಸೃಷ್ಟಿ ಕ್ರಿಯೆಯನ್ನು ಅವರು ಹೇಳ್ತಕ್ಕಂಥ ಒಂದು ಸಂದರ್ಭ. ಇದ್ರ ಜೊತೆಗೆ ಆಗಲೇ ಹೇಳಿದ ಹಾಗೆ ಅವರ ಒಟ್ಟು ಸಾಹಿತ್ಯವನ್ನು ಹೇಳೋದಾದರೆ ಎಲ್ಲವನ್ನು ಹೇಳೋಕ್ಕಾಗೋದಿಲ್ಲ. ಒಟ್ಟಾರೆ ಅವರು ಬರೆದಂಥ ಕೃತಿಗಳನ್ನು ಒಂದು ಸಾರಿ ತಮಗೆ ತಿಳಿಸೋದಾದರೆ, ಅವರ ಸ್ವರಚಿತ ಕೃತಿಗಳು ಸೊನ್ನಲಾಪುರದ ಶ್ರೀ 40 ವಡ ಶರಣರ ಚರಿತ್ರೆ, ಕೋರಿಕೆ ಕವನ ಸಂಕಲನ, ಬಟ್ಟೆ ಕವನ ಸಂಕಲನ, ಶ್ರೀ ಮಡಿವಾಳ ಶಿವಯೋಗಿ ಚರಿತ್ರೆ, ಹುಲ್ಕಲ್ಗೆ ಕಿಡಿ ಇದು ಕವನ ಸಂಕಲನ. ಇನ್ನು ಅನುವಾದಿತ ಕೃತಿಗಳೆಂದರೆ ಬ್ರಹ್ಮಚರ್ಯವೇ ಜೀವನ, ವೀರನಾಶವೇ ಮೃತ್ಯು, ಗ್ರಾಮೋದ್ಧಾರ, ಸಂಸಾರ ಸಮರ, ಬ್ಯಾಂಕುಗಳು ಮತ್ತು ಅವುಗಳ ವ್ಯವಹಾರ, ನೆದರ್ಲ್ಯಾಂಡಿನ ಸಹಕಾರದ ನಸುನೋಟ. ಇನ್ನು ಸಂಪಾದನೆ ಮಾಡಿರ್ತಕ್ಕಂಥ ಪುಸ್ತಕಗಳೆಂದರೆ ಕರ್ನಾಟಕ ಒಕ್ಕಲುತನ ಪ್ರದರ್ಶನದ ದಿಗ್ದರ್ಶನ, ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸವಿನೆನಪಿನ ಪುಸ್ತಕ, ಬೆಳಗಾವಿ ಜಿಲ್ಲಾ ಸಹಕಾರಿ ಸಂಸ್ಥೆಗಳ ಅಂಗಡಿಗಳು ಅವುಗಳ ರಚನೆ ಮತ್ತು ಆಡಳಿತ ಕ್ರಮ, ಬೆಳಗಾವಿ ಜಿಲ್ಲೆಯ ಕೈಮಗ್ಗದ ಉದ್ದಿಮೆಗಳು, ಬೆಳಗಾವಿ ಜಿಲ್ಲೆಯ 50 ವರ್ಷಗಳ ಸಹಕಾರ ಕ್ಷೇತ್ರ. ಇನ್ನವರ ಅಪ್ರಕಟಿತ ಕವನಗಳೆಂದರೆ ಮೊದಲೇದು ಪ್ರೇಮದರ್ಶನ, ಎರಡನೇದು ಶರಣದರ್ಶನ, 3 ವಿಶ್ವದರ್ಶನ, 4 ಲೋಕದರ್ಶನ. ಇನ್ನು 144 ಕವನಗಳು ಅವರ ಅಪ್ರಕಟಿತ ಕವನಗಳು. ಅವುಗಳನ್ನು ಈ ರೀತಿಯ ಪ್ರೇಮದರ್ಶನ, ಲೋಕದರ್ಶನ, ಶರಣದರ್ಶನ ಅಂತ ಮಾಡಬೇಕು ಅಂತ ತಿಳ್ಕೊಂಡು ಅವರ ಬರಹದಲ್ಲಿ ಬರೆದಿಟ್ಟದ್ದನ್ನು ಇವತ್ತು ಕೂಡ ಹಸ್ತಪ್ರತಿಗಳಲ್ಲಿ ನಾವು ಕಾಣ್ತೀವಿ. ಹೀಗೆ ಬದುಕಿನ ವಿವಿಧ ಕ್ಷೇತ್ರಗಳಲ್ಲಿ ಕಾದಂಬರಿಯನ್ನು ಬರೆದರು, ಜೊತೆಗೆ ಕಾವ್ಯಕ್ಕೂ ಬೆಲೆ ಕೊಟ್ಟು ಸಂಪಾದನೆಗಳನ್ನು ಮಾಡಿದರು, ಜೊತೆಗೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದರು, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು. ಹೀಗೆ ಎಲ್ಲ ಕ್ಷೇತ್ರಗಳು ಬದುಕಿಗೆ ಬಹುಶಃ ಒಬ್ಬ ವ್ಯಕ್ತಿ ಇಷ್ಟೊಂದು ಒಂದು ಜೀವಮಾನದಲ್ಲಿ ಇಷ್ಟೊಂದು ಏರಿಯಾಗಳಲ್ಲಿ ಆಯಾಮಗಳಲ್ಲಿ ಅಡ್ಡಾಡೋಕ್ಕಾಗೋದಿಲ್ಲ. ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಆ ಎಲ್ಲ ಕ್ಷೇತ್ರಗಳ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಕವಿ ಈಶ್ವರ್ ಸನಕಲ್ರವರು. ಇಂಥ ಒಬ್ಬ ಮಹೋನ್ನತ ಕವಿಯ ಬದುಕನ್ನು ತಿಳ್ಕೊಳ್ಳೋದೇ ಒಂದು ಕುತೂಹಲಕಾರಿ ಸಂಗತಿ. ಏಕೆಂದರೆ ನಮ್ಮ ಮಕ್ಕಳಿಗೆ ಎಲ್ಲೋ ಇರತಕ್ಕಂಥ ವ್ಯಕ್ತಿಯ ಪರಿಚಯವನ್ನು ಮಾಡಿಸ್ತೀವಿ, ಆದರೆ ನಮ್ಮವರೇ, ನಮ್ಮೊಂದಿಗಿದ್ದವರೇ
ಈ ನೆಲದಲ್ಲಿ ಅಡ್ಡಾಡಿದವರ ಬಗ್ಗೆ ತಿಳಿಸೋದಿಲ್ಲ. ಈಶ್ವರ ಸನಕಲ್ ಅವರು ಅನಿಸಿದ್ದೆಲ್ಲವನ್ನು ಬರೀಲಿಲ್ಲ, ಬರೆದದ್ದೆಲ್ಲವನ್ನು ಪ್ರಕಟಿಸಲಿಲ್ಲ, ಆ ಪ್ರಕಟಿಸಿದ್ದೆಲ್ಲವನ್ನು ಜನಸಾಮಾನ್ಯರಿಗೆ ಮುಟ್ಟಿಸಲಿಕ್ಕಾಗಲಿಲ್ಲ. ಮುಟ್ಟಿದವರು ಮತ್ತೊಬ್ಬರಿಗೆ ಅದನ್ನು ಸರಿಯಾಗಿ ತಿಳಿಸಿ ವಿಮರ್ಶನಾ ಕಾರ್ಯವನ್ನು ಮಾಡಲಿಲ್ಲ. ಹಂಗಂತ ತಿಳ್ಕೊಂಡು ನಾವು ಸುಮ್ಮನೆ ಕೊಡೋದು ಬೇಡ. ಅವರ ಸಾಹಿತ್ಯ, ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು. ಆ ನಿಟ್ಟಿನಲ್ಲಿ ಹೊಸ ಯೋಜನೆಗಳನ್ನ ಹಮ್ಮಿಕೊಳ್ಳೋಣ. ರಬಕವಿಯ ನಗರಸಭೆ ಮುಖ್ಯ ರಸ್ತೆ ಒಂದಕ್ಕೆ ಈಶ್ವರ ಸನಕಲ್ ರಸ್ತೆ ಅಂತಕ್ಕಂಥ ನಾಮಕರಣ ಮಾಡಿದ್ದು ಅದೊಂದು ಐತಿಹಾಸಿಕ ದಾಖಲೆ ಅಂತ. ಅವರ ಹೆಸರಿನ ಮೇಲೆ ಪ್ರಶಸ್ತಿಗಳನ್ನ ಕೊಡೋದು, ಅವರ ಹೆಸರಿನ ಮೇಲೆ ವಿಚಾರ ಸಂಕಿರಣಗಳನ್ನ ಏರ್ಪಾಡು ಮಾಡೋದು ಭಾಳ ಮುಖ್ಯ ಆಗ್ತದೆ. ಒಟ್ಟಾರೆ ನಾನು ಇವತ್ತು ಮಾತಾಡಿರ್ತಕ್ಕಂಥ ವಿಷಯಗಳು ಅಂದರೆ ಆಕರ ಗ್ರಂಥ ಬೇಕಾಗ್ತದೆ ಮುಂದೆ ಓದ್ಕೊಳ್ಳೋರಿಗೆ. ದೂನುಂ ಬೆಳಗಲಿಯವರ ಈಶ್ವರ ಸನಕಲ್ ಅಂತಕ್ಕಂಥ ಕೃತಿ, ಅದರ ಜೊತೆಗೆ ರಾಜೇಂದ್ರ ಗಡಾದವರು ಬರೆದಿರ್ತಕ್ಕಂಥ ಈಶ್ವರ ಸನಕಲ್ ಅವರ ಜೀವನ ಮತ್ತು ಸಾಹಿತ್ಯ ಅಂತಕ್ಕಂಥ ಕೃತಿ, ಅದರ ಜೊತೆಗೆ ಅಶೋಕ್ ನರೋಡೆ ಸರ್ ಅವರು ಬರೆದಿರ್ತಕ್ಕಂಥ ಈಶ್ವರ ಸನಕಲ್ ಅಂತಕ್ಕಂಥ ಒಂದು ಲೇಖನ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬೆಂದು ಬೆಳದಿಂಗಳಾದವರು ಅಂತಕ್ಕಂಥ ಎಸ್.ಎಂ. ನದಾಫ್ ಮತ್ತು ಎಸ್.ಎಂ. ಉಕ್ಲಿ ಅವರು ಸ್ನೇಹಿತರು ಬರೆದಿರ್ತಕ್ಕಂಥ ಒಂದು ಅದ್ಭುತ ಕೃತಿ. ಈ ಒಟ್ಟು ಕೃತಿಗಳನ್ನು ಆಧರಿಸಿ ನನಗೆ ತಿಳಿದಷ್ಟು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ, ಕವಿಯ ಆಶಯದಂತೆ ಜಗತ್ತು ಸದಾ ನಗನಗುತ್ತಾ ಇರಲಿ, ಖುಷಿಯಾಗಿರಲಿ. ಬಂದಿರುವ ಕೊರೋನಾ ಕಾಲಘಟ್ಟದಲ್ಲಿ ನಾವೆಲ್ಲರೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಈ ರೋಗವನ್ನು ಹೊಡೆದೋಡಿಸೋಣ. ಮತ್ತೆ ಮೊದಲಿನಂತೆ ಜೀವನಕ್ಕೆ ಮರಳೋಣ. ಸುಖವಾಗಿದ್ದು ಸಂತೋಷವಾಗಿದ್ದು ಕವಿಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಬದುಕನ್ನು ಪಾವನಗೊಳಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.